ಆ ಕ್ವಶನ್ಗಳಿಗೆ ಆನ್ಸರ್ ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು. ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಹುಟ್ದಾಗಿಂದನೂ ಎಷ್ಟು ಸ್ವಲ್ಪ ಬುದ್ಧಿ ಕಮ್ಮಿ ಆ್ಯಂಡ್ ಮಾತು ಕೂಡ ಸ್ವಲ್ಪ ಕಮ್ಮಿನೇ. ಮುಂಗಾಗಿ ನಾವು ಹ್ಯಾಂಡಿಕ್ಯಾಪ್ಟ್ ಅನ್ನೋ ಥರ ಲೀಸ್ಟಿಗೆ ಅವ್ರನ್ನ ಸೇರಿಸಿದ್ದಾರೆ. ಸ್ಕೂಲಿಂದನೂ ಅಷ್ಟೇ ಜಾಸ್ತಿ ನೇಟಾಗಿತ್ತು. ರಪ್ಪ ಅಂತ ಬಿದ್ದಲೆಲ್ಲ ಕಚ್ಕೊಂಡ್ಬಿಡ್ತು, ನರ ಎಲ್ಲ ಎಳ್ದುಬಿಡ್ತು. ಪ್ರಜ್ಞೆ ತಗೊಂಡ್ಲು, ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಅಲ್ಲಿ ECG ಎಲ್ಲ ಮಾಡಿಸಿದ್ರು ನಮ್ಮಮ್ಮ ಬರೋ ಅಷ್ಟರಲ್ಲಿ. ಇಲ್ಲ ಅಕ್ಕಪಕ್ಕ ನಮ್ಮ ಅಣ್ಣಂದು ಇಫ್ ಇನ್ ಕೇಸ್ ಇವಳು ಚೆನ್ನಾಗಿದ್ರೆ ನನ್ನ ತಂಗಿನೂ ಕೂಡ ಚೆನ್ನಾಗಿದ್ದಿದ್ರೆ ಇವತ್ತು ಅವಳಿಗೆ ಗಂಡು ಹುಡುಕಿ ಅಥವಾ ಅವಳು ಲವ್ ಮಾಡಿದ್ರೆ ಒಂದು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರಬೇಕಿತ್ತು. ಸೊ ಅದು ಕೂಡ ನಮಗೆ ಸಿಗದೆ ಹೋಯ್ತು, ಫ್ಯಾಮಿಲಿ ಸಪೋರ್ಟ್. ನಮ್ಮಮ್ಮ ಒಂದೇ ಸಿಂಗಲ್ ಪೇರೆಂಟ್, ಎಲ್ಲ ಇದುವರೆಗೂ ಅವಳದು ಬೇಕು ಎಲ್ಲ ಅವಾಗಲೇ ಬೇಕು ಬೇಡ ಎಲ್ಲ. ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿನೋದ ಹರೀಶ್ ಯೂಟ್ಯೂಬ್ ಚಾನಲ್. ಸೊ ಯಾರು ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಿರೋರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಾಗನ್ನ ಮಾಡ್ತಾಯಿದ್ದೀನಿ. ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಏನದು ಇವತ್ತು ಆನ್ಸರ್ ಮಾಡೋಣ ಅಂಥೇಳಿ ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೆ ಪ್ರತಿ ಸಲ ಒಂದಷ್ಟು ಕಮೆಂಟ್ ಬರ್ತಾಯಿತ್ತು. ನನ್ನ ತಂಗಿ ಮೀನ್ಸ್ ಇವಾಗ ರೀಸೆಂಟಾಗಿ ಮದುವೆ ಆಯ್ತಲ್ವ, ವ್ಲಾಗ್ ಹಾಕಿದ್ಮಲ್ಲ, ನನ್ನ ತಂಗಿದು ಮದುವೆದು ರಿಸೆಪ್ಷನ್ ಲಾಗು ಮತ್ತು ನ್ಯೂ ಇಯರ್ ಲಾಗಲ್ಲಿ ಮತ್ತು ಮದುವೆ ಲಾಗಲ್ಲಿ ಒಂದೇ ಕ್ವಶನ್ ಬರ್ತಾಯಿದ್ದಿದ್ದು. ಸೊ ಆ ಕ್ವಶನ್ಗಳಿಗೆ ಆನ್ಸರ್ ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಏನು ಆ ಕ್ವಶನ್ನು ಇವಾಗ ತೆಗೆದು ನೋಡಿದ್ರೆ ಆ ಕ್ವಶನ್ಸ್ಗಳು ಇಲ್ಲ, ಯಾಕಂದರೆ ನಾನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಆ ಕ್ವಶನ್ಸ್ ಬಂದಿದ ತಕ್ಷಣ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಸೊ ಬನ್ನಿ ಏನು ಅಂತ ಹೇಳಿ. ಪ್ರತಿ ಸಲ ನಾನು ವೀಡಿಯೋಸ್ನ ಹಾಕಿದಾಗ ನನ್ನ ತಂಗಿನೇನಾದ್ರು ತೋರಿಸಿದ್ರೆ ಮೀನ್ಸ್ ಅವ್ರು ನಿಮ್ಮ ಸ್ವಂತ ತಂಗಿನ, ಯಾಕೆ ಹಂಗಿದ್ದಾರೆ, ಏನಾಗಿದೆ ನಿಮ್ಮ ತಂಗಿಗೆ ಅನ್ನೋ ಕಮೆಂಟ್ಸ್ಗಳನ್ನ ಮಾಡ್ತಾಯಿದ್ರಿ ನೀವು. ಯಾರವರು ಅಂಥೇಳಿ ನಾನು ನನ್ನ ಲಾಗಲ್ಲಿ ತೋರಿಸಿದಾಗ, ಇವಾಗ ನಾನು ಲಾಗ್ ಮಾಡ್ತಾಯಿದ್ದೀನಿ ಅಂತಂದರೆ ನನ್ನ ಫ್ಯಾಮಿಲಿಲಿ ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲ ತೋರಿಸ್ಲೇಬೇಕಾಗುತ್ತೆ. ಒಂದು ಕಡೆ ಹೋದರೆ ಯಾರು ಬಂದಿರ್ತಾರೆ ಅಂತ ಹೇಳಿದ್ರೆ ಅದನ್ನು ತೋರಿಸ್ಲೇಬೇಕಾಗುತ್ತೆ. ಇವಾಗ ನಿಮಗೆ ಕ್ವಶನ್ ಮಾರ್ಕ್ ಬರುತ್ತೆ, ಯಾಕೆ ಹಂಗಿದ್ದಾಳೆ ಅಂತೇಳ್ಬಿಟ್ಟು. ಹಾಗಾಗಿ ನೀವು ಕಮೆಂಟ್ ಮಾಡಿದ್ರಿ ಅನ್ಕೋತೀನಿ. ಸೊ ನೀವು ಮಾಡಿದ್ರಲ್ಲಿ ತಪ್ಪಿಲ್ಲ, ಬಟ್ ನಾನು ಅದನ್ನು ಲಾಗ್ನ ಸ್ಟಾರ್ಟ್ ಮಾಡಿದಾಗ್ಲೇ ನಾನು ಅಲ್ಲೇ ಕ್ಲಾರಿಟಿ ಕೊಡಬೇಕಿತ್ತು, ಬಟ್ ಕೊಡೋಕ್ಕಾಗಿರಲಿಲ್ಲ. ನಾನೇನೋ ಅಷ್ಟು ಗಮನಿಸಲ್ಲ ಬಿಡು ಅಂತ ನಾನು ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೆ. ಅದ್ರ ಬಗ್ಗೆ ಮಾತಾಡೋದೇನು ಬೇಡ ಅಂತ ಹೇಳ್ಬಿಟ್ಟು, ನನ್ನ ತಂಗಿ ಬಗ್ಗೆ ಏನು ಮಾತಾಡೋದು ಬೇಡ ಅಂತ ಹೇಳ್ಬಿಟ್ಟು. ಸೊ ಪದೇ ಪದೇ ಕಮೆಂಟ್ ಬರ್ತಾನೆ ಇತ್ತು ಅದ್ರ ಬಗ್ಗೆ, ಯಾಕೆ ಹಂಗಿದ್ದಾರೆ ಈಗ ರೀಸೆಂಟ್ ಲಾಗ್ಸ್ಗಳಲ್ಲಿ. ಸೊ ಹಾಗಾಗಿ ಒಂದು ಕ್ಲಾರಿಟಿ ಕೊಟ್ಬಿಡೋಣ ಅದ್ರ ಬಗ್ಗೆ ಅಂತ ಹೇಳ್ಬಿಟ್ಟು. ಫಸ್ಟ್ ಆಫ್ ಆಲ್ ಇವತ್ತಿಗೆ ಅವಳಿಗೆ, ನನ್ನ ತಂಗಿಗೆ, ಅವಳ ಸ್ವಂತ ತಂಗಿನ ಅಂತ ಕೇಳಿದರೆ ಅವಳು ನನ್ನ ಸ್ವಂತ ತಂಗಿ. ಅವಳ ಹೆಸರು ಬಂದು ಚೈತ್ರ. ಸೊ ಅವಳಿಗೆ ಇವತ್ತಿಗೆ 21 ತುಂಬಿ 22 ವರ್ಷಕ್ಕೆ ಬೀಳ್ತಾಳೆ. 22 ವರ್ಷದವಳ ಥರ ಕಾಣಿಸ್ತಾಳೆ ನಿಮ್ಮ ಕೈಲಿ. ಇನ್ನು ಚಿಕ್ಕ ಹುಡುಗಿ ಥರ ಕಾಣಿಸ್ತಾಳೆ, ಇನ್ನು 15-16 ಏಜಲ್ಲಿ ಕಾಣಿಸ್ತಾಳೆ. ಅವಳಿಗೆ ಏನಾಗಿದೆ ಅನ್ನೋದು ಹೇಳ್ತೀನಿ. ಯಾಕಪ್ಪ ಅವನು ಆಟ ಆಡ್ತಾ ಇದ್ದಾನೆ, ಮಲಗಿಸಿದ್ದೆ, ಮಲಗಿ ಎದ್ದ, ಹಾಗಾಗಿ ಒಂದು ಚಾಪೆ ಹಾಕ್ಬಿಟ್ಟು ಕೆಳಗಡೆ ಮಲಗಿಸಿದ್ದೀನಿ, ಆಟ ಆಡ್ತಿದ್ದಾನೆ. ಸೊ ಕಮಿಂಗ್ ಟು ದ ಪಾಯಿಂಟ್, ಸೊ 15-16 ವರ್ಷದ ಹುಡುಗಿ ಥರ ಕಾಣಿಸ್ತಾಳೆ. ಸೊ ಅವಳಿಗೆ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಹುಟ್ದಾಗಿಂದನೂ ಎಷ್ಟು ಸ್ವಲ್ಪ ಬುದ್ಧಿ ಕಮ್ಮಿ ಆ್ಯಂಡ್ ಮಾತು ಕೂಡ ಸ್ವಲ್ಪ ಕಮ್ಮಿನೇ. ಮುಂಚೆ ಎಲ್ಲ ಅವಳಿಗೆ ಒಂದು 6th 7th ಇದ್ದವರೆಗೂ ಚೆನ್ನಾಗಿದ್ಲು, ಓಡಾಡಿಕೊಂಡು ಎಲ್ಲ. ಸ್ವಲ್ಪ ಬುದ್ಧಿ ಮಾತ್ರ ಕಮ್ಮಿ ಇತ್ತು ಆ್ಯಂಡ್ ಆಲ್ಸೋ ಮಾತು ಕಮ್ಮಿ ಇತ್ತು. 2 ಅಕ್ಷರ ಅಪ್ಪ ಅಮ್ಮ ಹೋಗು ಬಾ, ಹಾಂ ಕೂತ್ಕೋ, ಊಟ ತಿಂಡಿ ಇಷ್ಟು ಮಾತ್ರ ಮಾತಾಡ್ತಾಳೆ. ಇನ್ನು ಮಿಕ್ಕಿದ್ದೆಲ್ಲ ಜಾಸ್ತಿ ನಾವು ಕಂಟಿನ್ಯೂಸ್ ಆಗಿ ಮಾತಾಡ್ತೀವಲ್ಲ ಆ ಥರ ಸ್ಲ್ಯಾಂಗ್ ಬರಲ್ಲ ಅವಳಿಗೆ. ಸೊ ಅವಳಿಗೆ ಸ್ವಲ್ಪ ಬುದ್ಧಿ ಕಮ್ಮಿ, ಹಾಗಾಗಿ ನಾವು ಹ್ಯಾಂಡಿಕ್ಯಾಪ್ಟ್ ಅನ್ನೋ ಥರ ಲೀಸ್ಟಿಗೆ ಅವ್ರನ್ನ ಸೇರಿಸಿದ್ದಾರೆ. ಸ್ಕೂಲಿಂದನೂ ಅಷ್ಟೇ. ಸೊ ಹ್ಯಾಂಡಿಕ್ಯಾಪ್ ಥರನೇ ಸೇರಿಸ್ಕೊಂಡು ಇದುವರೆಗೂ ಹಾಗೆ ಇತ್ತು. 7th ಏನಾಯಿತು ಅಂದರೆ ಓಡಾಡ್ಕೊಂಡಿದ್ಲು. 7th ಏನಾಯಿತು ಅಂತಂದರೆ ಈ ಶಬರಿಮಲೆಗೆ ಹೋಗ್ತಾರಲ್ವ ಡಿಸೆಂಬರ್ ಟೈಮಲ್ಲಿ, ಆವಾಗ ಜಾಸ್ತಿ ದೇವಸ್ಥಾನದಲ್ಲಿ ದೀಪ ಹಚ್ಚಿ ಮತ್ತು ಎಣ್ಣೆ ಎಲ್ಲ ಸೋರ್ತಾ ಇರುತ್ತಲ್ವ, ಅದು
ಅದನ್ನ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೂ ಅವಳ ಬಿದ್ದಿದ್ದಕ್ಕೂ ಅದಕ್ಕೂ ಅವಳು ಓಡಾಡ್ದಿರೋದಕ್ಕೂ ಸಂಬಂಧ ಇದೆ. ಸೊ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಿದ್ರಲ್ವ ಇಲ್ಲಿ ನಮ್ಮೂರಲ್ಲೇ ಚನ್ಮನಹಳ್ಳಿಲಿ ಮಾಲೆ ಹಾಕಿಸ್ಕೊಂಡಿದ್ರು. ಸೊ ಅವ್ರಿಗೆ ಇವಳು ಏನು ಮಾಡಿದ್ದಾಳೆ ಗೊತ್ತಿಲ್ವಲ್ಲ, ಮಾಮೂಲಿ ಹುಡುಗರ ಜೊತೆ ಆಟ ಆಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಲು. ಕಂಬಿ ಇರುತ್ತಲ್ವ, ಕಂಬಿ ಈಗ ಎಣ್ಣೆ ಏನಾದರೂ ಇದು ಮಾಡಿದ್ರೆ ಕಂಬಿಗೆ ಒರೆಸಿರ್ತಾರೆ, ಬತ್ತಿ ಏನಾದರೂ ಮುಟ್ಟಾಗ ಕಂಬಿಗೆ ಒರೆಸಿರ್ತಾರೆ. ಕಂಬಿ ಮೇಲೆ ಹತ್ತಿ ಗಂಟೆ ಹೊಡೆಯೋಕ್ಕೆ ಹೋದ್ಲು ಆಯಿತಾ. ಅದು ಎಣ್ಣೆ ಇತ್ತಲ್ವ ಕಂಬಿ ಮೇಲೆ, ಅದು ಜಾರ್ಬಿಡ್ತು, ಪಟ್ಟಂತ ಜಾರಿ ಕೆಳಗಡೆ ಬಿದ್ದೋಗ್ಬಿಟ್ಟವಳೆ. ಅದು ಕೆಳಗಡೆ ಫುಲ್ಲು ಗ್ರಾನೈಟ್ ಅಲ್ವಾ, ದೇವಸ್ಥಾನದಲ್ಲಿ ಗ್ರಾನೈಟ್ ಹಾಕಿದ್ರು. ಅವಾಗ ತಾನೇ ಹೊಸ್ದಾಗಿ ಓಪನ್ ಆಗಿತ್ತು ಅನಿಸುತ್ತೆ ಅಲ್ಲ, ಓಪನ್ ಆಗಿತ್ತು. ಒಂದು 1 year ಆಗಿತ್ತು ಆ ದೇವಸ್ಥಾನ ಓಪನ್ ಆಗಿ, ಆಂಜನೇಯನ ದೇವಸ್ಥಾನ. ರಪ್ಪ ಅಂತ ಬಿದ್ದಿದ ತಕ್ಷಣ ಅಲ್ಲೇ ಸ್ಪಾಟಲ್ಲೇ ಬ್ಲೀಡಿಂಗ್ ಆಗಿಬಿಟ್ಟಿದೆ, ಮೀನ್ಸ್ ರಕ್ತ ಬಂದ್ಬಿಟ್ಟಿದೆ ತಲೆಯಲ್ಲಿ. ಏನೂ ಆಗ್ತಾ ಇರಲಿಲ್ಲ, ಅದು ರಕ್ತ ಕಟ್ಬಿಟ್ಟೈತೆ. ಬಿದ್ದಿದ ತಕ್ಷಣ ಏನು ಮಾಡಿದೆ, ನರದ ಬ್ಯಾಕ್ ಏನು ಹೇಳ್ತಾರೆ ಕತ್ತನಿಂದನ್ನ ನರಕ್ಕೆ ಪಟ್ಟಂತ ಏಟು ಬಿಟ್ಬಿಟ್ಟಿದೆ. ಆ ನರ ಹೋಗಿ ಇನ್ನೊಂದು ನರಕ್ಕೆ ಕಚ್ಕೊಂಡ್ಬಿಟ್ಟೈತೆ. ಒಂದು ಸೆಕೆಂಡ್ ಅವನ್ನ ಸಮಾಧಾನ ಮಾಡಿಬಿಡ್ತೀನಿ ಫಸ್ಟು. ಅವನು ಸಮಾಧಾನ ಆಗ್ತಾಯಿಲ್ಲ. ಸೊ ಎತ್ಕೊಂಡೆ ಹೇಳ್ಬಿಡ್ತೀನಿ ಬಿಡಿ, ಇನ್ನು ಅಷ್ಟೊಂದೇನು ಕಷ್ಟ ಆಗಲ್ಲ ಅಲ್ಲ. ಸೊ ನೋಡ್ಕೊತವನು ಏನು ಮಾಡ್ತಾಳೆ ನಮ್ಮ ಮಮ್ಮಿ ಅಂತ ಹೇಳ್ಬಿಟ್ಟು ಗಂಟೆ ಹೊಡೆಯೋಕ್ಕೆ ಹೋದ್ಲಲ್ವ, ಕಮ್ಮಿ ಮೇಲೆ ಹತ್ತಿ ಜಾರಿ ಕೆಳಗಡೆ ಬಿದ್ದೋಗ್ಬಿಟ್ಲು. ಅದು ಎಂತೂ ನರ ಎರಡೂ ಕಚ್ಕೊಂಡ್ಬಿಟ್ಟು, ಮೀನ್ಸ್ ಕಾಲಿಂದ ನರಕ್ಕೆ, ಕಾಲಿಂದ ತಲೆಗೆ ಒಂದು ನರ ಪಾಸ್ ಆಗುತ್ತಂತೆ. ಅದು ಓಡಾಡೋಕ್ಕೆ ಅದೇ ಒಂದು ಶಕ್ತಿ ಅಂತ ಹಿಂದೆಗಡೆ ಇರುತ್ತಂತೆ. ನಮ್ಮ ತಲೆದು, ಕೈದು, ಬೆನ್ನದು, ಕಾಲದೆಲ್ಲ ಹಿಂದೆಗಡೆ ಕತ್ತತ್ರ ನರಗಳಿರುತ್ತಂತೆ. ಆ ನರಕ್ಕೆ ಹೇಟ್ ಬಿದ್ದುಬಿಡ್ತು. ಅಲ್ಲೇ ಅವಳು ಬಿದ್ದಿದ ತಕ್ಷಣ ಪ್ರಜ್ಞೆ ಹೋಗ್ಬಿಟ್ಲಂತೆ. ಅಷ್ಟರಲ್ಲಿ ಅಕ್ಕಪಕ್ಕದಲ್ಲಿ ಇರೋರೆಲ್ಲ, ನಿನ್ನ ತಂಗಿ, ನಮ್ಮ ಅಮ್ಮನೂ ಇರಲಿಲ್ಲ ಆವತ್ತು, ನಿನ್ನ ತಂಗಿ ಕೆಳಗಡೆ ಬಿದ್ದೋಗ್ಬಿಟ್ಟವಳೆ ಅಂತ. ಅರೌಂಡ್ ನಾನು ಅವಾಗ ಅವಳು 6th ನಾನು ಒಂದು 8th or 9th ಆವಾಗ ಪಟ್ಟಂತ ಓಡೋದು ಏನಾಯಿತು ಅಂತ ಹೇಳ್ಬಿಟ್ಟು ಅವಳು ಬಿದ್ದಿದ್ದು ನೋಡಿದ್ರೆ ಅಕ್ಕಪಕ್ಕ ಹೇಳಿದ್ರು, ಏನು ಅಷ್ಟೊಂದು ಏಟಾಗಿರಲ್ಲ, ಟೆನ್ಷನ್ಗೆ ಬಿದ್ದುಬಿಟ್ಟವಳೆ, ಅಲ್ಲ ತಲೆ ಸುತ್ತು ಬಂದ್ಬಿಟ್ಟೈತಿ, ಏನಾಗಿರಲಿಲ್ಲ ಅಂತ ಹೇಳಿದ್ರು. ಬಟ್ ಅವಳಿಗೆ ಜಾಸ್ತಿನೇ ಏಟಾಗಿತ್ತು. ರಪ್ಪ ಅಂತ ಬಿದ್ದಲಲ್ಲ, ಕಚ್ಕೊಂಡ್ಬಿಡ್ತು, ನರ ಎಲ್ಲ ಎಳ್ದುಬಿಡ್ತು. ಪ್ರಜ್ಞೆ ತಗೊಂಡ್ಲು, ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಅಲ್ಲಿ ECG ಎಲ್ಲ ಮಾಡಿಸಿದ್ರು ನಮ್ಮಮ್ಮ ಬರೋ ಅಷ್ಟರಲ್ಲಿ. ಇಲ್ಲಿ ಅಕ್ಕಪಕ್ಕ ನಮ್ಮ ಅಣ್ಣಂದಿರು ಇರುತ್ತಾರಲ್ವ, ಅವರೆಲ್ಲ ಕರ್ಕೊಂಡೋದ್ರು. ECG ಎಲ್ಲ ಮಾಡಿಸಿದ್ರು. ಮಾಡಿಸಾದ್ಮೇಲೆ ಆಮೇಲೆ ಮಾಮೂಲಿ ಎಬ್ಬಿಸೋಕೆ ಟೈಮ್ ಮಾಡ್ತೀವಿ, ಅವಳಿಗೆ ಎದೊಳಕ್ಕಾಗ್ತಾಯಿಲ್ಲ. ಯಾಕೆ ಅಂತ ಹೇಳ್ಬಿಟ್ಟು MRI ಸ್ಕ್ಯಾನ್ ಮಾಡಿಸಿದ್ರು. MRI ಸ್ಕ್ಯಾನಲ್ಲಿ ಮಾಡಿಸಿದಾಗ ಈ ಥರ ಕತ್ತಿಂದು ನರ ಎಳ್ದುಬಿಟ್ಟೈತೆ ಅಂತ ಹೇಳಿದ್ರು. ಸೊ ಇವಾಗ ಏನು ಮಾಡೋದು ಅಂತ ಒಂದು ಕ್ವಶನ್ ಮಾರ್ಕ್ ಆಯ್ತಲ್ಲಿ. ಇವಾಗ ಓಡಾಡೋಕ್ಕಾಗ್ತಾಯಿಲ್ಲ, ಏನು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಬಿದ್ದುಬಿಟ್ಲಲ್ವ, ಅಲ್ಲಿ ದೇವ್ರಿಗಾದ್ರೂ ಕರುಣೆ ಬೇಡವಾ ಅಂತ ನಮಗೆ ಅವತ್ತು ದೇವ್ರ ಮೇಲೆ ಕೋಪ ಬಂದಿದ್ದು ನಿಜ. ಏನು ಮಾಡೋದು ಫ್ಯೂಚರ್ಗೆ? ಇವಾಗ ಅವಳನ್ನ ಎಲ್ಲ ಕಡೆ ಎಳ್ಕೊಂಡು ಓಡಾಡಬೇಕಾ? ಇವಾಗ ನಡೆಯೋಕ್ಕಾಗ್ತಿಲ್ಲ. ಅಟ್ಲೀಸ್ಟ್ ಬುದ್ಧಿ ಕಮ್ಮಿ ಇದ್ರೂ ಅವಳು ಓಡಾಡಿಕೊಂಡು ಇದ್ಲು. ಇವಾಗ ಓಡಾಡ್ಕೊಂಡಿರೋಂಗೂ ಆಗ್ಬಿಟ್ಲಲ್ಲಪ್ಪ ದೇವ್ರೆ ಅಂತ ಹೇಳ್ಬಿಟ್ಟು. ಇವಾಗ ನಮ್ಮಮ್ಮ ಒಂದೇ ಸಿಂಗಲ್ ಪೇರೆಂಟ್ ಅಲ್ವಾ, ನಮ್ಮಪ್ಪ ಇಲ್ಲ, ನಮ್ಮಮ್ಮ ಒಬ್ಬರೇ. ಇವಾಗ 2 ಮಕ್ಳು. ಇವಾಗ ಅವಳು ತೀರಾ ಮಲ್ಕೊಂಬಿಟ್ರೆ ಯಾರು ನೋಡ್ಕೊತಾರೆ? ಕರ್ಕೊಂಡ್ಬಿಡ್ತು. ಇವಾಗ ಲಕ್ಷಾಂತರ ರೂಪಾಯಿ ಬೇಕು. ಈಗ ಅಕಸ್ಮಾತ್ ಸರಿ ಮಾಡ್ತೀನಿ ಅಂತೇಳಿ ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ. ಸೊ ಅಲ್ಲಿ ಬಾಲಾಜಿ ಹಾಸ್ಪಿಟ್ಲಿಂದ ಟ್ರೀಟ್ಮೆಂಟ್ ಕೊಡಿಸಿ ಕರ್ಕೊಂಡು ಬಂದುಬಿಟ್ವಿ ನಾವು. ನಮ್ಮಮ್ಮ ಕರ್ಕೊಂಬಂದ್ಬಿಡ್ತು, ನೋಡೋಣ ಬಾ ಅಂತ. ಒಂದು 3 ದಿನ ಎದೊಳ್ಳೇ ಇಲ್ಲ ಅವಳು, ಮೇಲೆ ಎದೊಳ್ಳಿಲ್ಲ ಅವಳು. ಇನ್ನೂ ಜ್ಞಾಪನ ಇದೆ ನನಗೆ, ತಿಂದಿದ್ದೆಲ್ಲ ವಾಮಿಟ್ಟು, ಮೇಲೆ ಎದೊಳ್ತಾ ಇರಲಿಲ್ಲ. ಸೊ ಬೇಡ ಆಯಿತು ಅಂತ ನಿಮಾನ್ಸಕ್ಕೆ ಕರ್ಕೊಂಡೋದ್ರೆ ಇಲ್ಲೇ ಅಡ್ಮಿಟ್ ಮಾಡಿಬಿಡಿ, ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ರು. ನಿಮ್ಮನ್ಸಲ್ಲಿ ನಿಮಗೆ ಗೊತ್ತಿರುತ್ತೆ ಎಷ್ಟು ಜನ ಇರ್ತಾರೆ ಅಂತಂದರೆ, ಬೇರೆ ಬೇರೆ ಕೇಸ್ಗಳೇ ಜಾಸ್ತಿ ಇರ್ತದೆ. ನಾನು ಅಲ್ಲಿ 3 ದಿನ ಇದ್ದೆ, ಅಡ್ಮಿಟ್ ಮಾಡಿದ್ರೆ ಅವ್ರು ಟ್ರೀಟ್ಮೆಂಟ್ ಕೊಟ್ಟರು. ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಟು ನೋಡೋಣ, ಆಮೇಲೆ ಅವಳು ಆ ಟ್ರೀಟ್ಮೆಂಟ್ಗೂ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ನೋಡೋಣ ಆಪ್ರೇಷನ್ಗೆ ಅಂತ ಹೇಳಿದ್ರು. ಟ್ರೀಟ್ಮೆಂಟ್ ಕೊಟ್ಟು ಒಂದು 2 ದಿನ ಅವಳು ಸರಿ ಹೋದ್ಲು. ಮೀನ್ಸ್ ನಡೆಯೋಕ್ಕಾಯ್ತಿರಲಿಲ್ಲ, ಒಂದು ಸಪೋರ್ಟ್ ಕೊಟ್ಟರೆ ನಿಂತ್ಕೊಳ್ಳೋಳು, ಸ್ವಲ್ಪ ಓಡಾಡೋಳು. ಮುಂಚಿನ ಥರ ಓಡಾಡೋಕ್ಕಾಗ್ತಿರ್ಲಿಲ್ಲ ಅವಳಿಗೆ. ಸರಿ ನೋಡೋಣ, ಕಾಲಕ್ರಮೇಣ ಎಲ್ಲ ಸರಿ ಹೋಗ್ಬೋದು ಅನ್ನೋ ಒಂದು ಥಾಟ್ಗೆ ನಾನಂತೀನಿ ನಮ್ಮಮ್ಮ ಕರ್ಕೊಂಬಂದ್ಬಿಡ್ತು. ಸೊ ಅವಳು ಆ ಟ್ರೀಟ್ಮೆಂಟ್ ಪವರ್ ಇತ್ತಲ್ವ, ಆ ಪವರ್ ಇರೋವರೆಗೂ ಆರಾಮಾಗಿದ್ಲು. 1 month 1.5 month ಆರಾಮಾಗಿ ಇದ್ಲು. ಸೊ ಅದಾದಮೇಲೆ ಮತ್ತೆ ಅದೇ ಥರ ಇಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಹೋಗ್ತವೆ ನಾನು. ಮತ್ತು
ಅದೇ ಥರ ಆದ್ಲು. ಮುಂಚೆ ಬಿದ್ದಾಗ ಹೆಂಗಿದ್ಲು ಹಾಗೆ ಆದ್ಲು. ಯಾಕೆ ಹಿಂಗೆ ನಗ್ತಾಳೆ ಅಂತ ಹೇಳ್ಕೊಳಕ್ಕೆ ಹೋಗ್ಬೇಡಿ. ಇದು 7-8 ವರ್ಷದ್ದು ಹಳೆ ಕತೆ ಅಲ್ವಾ. ಅವಾಗ ಸ್ವಲ್ಪ ಅದು ಸೀರಿಯಸ್ನೆಸ್ ಇತ್ತು. ಇವಾಗೆಲ್ಲ ನೋಡ್ಕೊಂಡು ಅಭ್ಯಾಸ ಆಗಿ ಇವಾಗ ಅಷ್ಟೇ ತಾನೇ ಅನ್ನೋ ಮಟ್ಟಿಗೆ ಆಗ್ಬಿಟ್ಟೈತೆ. ಕರ್ಕೊಂಬಂದ್ಬಿಟ್ಟು ಇನ್ನೇನು ಮತ್ತೆ ಎದೊಳ್ತಾ ಇಲ್ವಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನಿಗೆ ESC ಕಾರ್ಡ್ ಇತ್ತು. ESC ಕಾರ್ಡ್ ಹೊಡಿತೀನಿ ಪಾಪಣಿ ಇರು. ESC ಕಾರ್ಡ್ ಇತ್ತು. ESA ಮೂಲಕ ನಾವು ESA ಹಾಸ್ಪಿಟ್ಲಿಗೆ ಹೋಗಿದ್ವಿ. ಈ ದೊಡ್ಡ ಹಾಸ್ಪಿಟ್ಲು ಗೊತ್ತಿರುತ್ತೆ ನಿಮಗೆ, ರಾಜಾಜಿನಗರದಲ್ಲಿ. ಸೊ ಅವರು ರಿಲೇಟೆಡ್ ಈ ಥರ ಒಂದು ಕೇಸ್ನ ನಾವು ಹ್ಯಾಂಡಲ್ ಮಾಡಲ್ಲ ಅಲ್ಲಿ ESA ಹಾಸ್ಪಿಟಲಲ್ಲಿ ಅಂತ ಹೇಳಿದ್ರು ಅಟ್ ಪ್ರೆಸೆಂಟ್. ಇವಾಗ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಅದೇ ರೆಫರೆನ್ಸಿನ ಬೇರೆ ಹಾಸ್ಪಿಟ್ಲಿಗೆ ನಾವು ಬರ್ಕೊಡ್ತೀವಿ. ESCನೇ ಕ್ಲೇಮ್ ಮಾಡುತ್ತೆ ಅಮೌಂಟ್ ಅಂತಂದು. ಸರಿ ಆಯಿತು. ನಿಯರ್ ಬೈ ಮಾಗಡಿ ಗೇಟ್ ಹತ್ರ ಒಂದು ಟೋಲ್ ಇದೆ, ಅಲ್ಲೊಂದು ಹಾಸ್ಪಿಟ್ಲ್ ಇದೆ, ಸ್ಪಿನ್ ಕೇರ್ ಅಂತ ಹೇಳಿಬಿಟ್ಟು. ಮೂಳೆ ಹಾಸ್ಪಿಟಲ್ ಅದು. ಮೇನ್ಲಿ ಅದೇ ಮೂಳೆ ಜಾಯಿಂಟ್ಸ್ ಆ ಥರದ್ದು. ಸೊ ಅಲ್ಲಿ ಕಳಿಸಿದ್ರು, ನಮ್ಮನ್ನ ಅಡ್ಮಿಟ್ ಮಾಡಿದ್ರು. ಹೆಂಗೆ ಅಂತಂದರೆ ಅವಳಿಗೆ ಆಪ್ರೇಷನ್ ಯಾವ ಥರ ಮಾಡೋದು ನನಗೆ ಅವಳು ಆಗಿರೋದಕ್ಕೆ ಅಷ್ಟೊಂದು ತಡ್ಕೊಂಡವಳೆ ಗೈಸ್. ನಿಜವಾಗ್ಲೂ ಗಾಡ್ ಪ್ರಾಮಿಸ್. ಆಪ್ರೇಷನ್ ಹೆಂಗೆ ಯಾವ ಥರ ಆಯಿತು ಅಂತಂದರೆ, ಇಲ್ಲೊಂದು ಓಲು ಈ ಕತ್ತಿದೆಯಲ್ವ, ಈ ಕತ್ತು ಫುಲ್ಲು ಇಲ್ಲಿವರೆಗೂ ಏನು ಹೇಳ್ತಾರೆ ಆಪ್ರೇಷನ್. 16 ಸ್ಟಿಚ್ ಇದೆ ಈ ಬ್ಯಾಕ್ ಕತ್ತಿಂದ ತಲೆವರೆಗೂ. 16 ಸ್ಟಿಚ್ ಐತೆ. ಆ್ಯಂಡ್ ಬೆನ್ನಲ್ಲಿ ಮೀನ್ಸ್ ಈ ಹೆಲ್ಬ್ ಇರುತ್ತಲ್ವ, ಈ ಹೆಲ್ಬ್ ಹತ್ರ ಒಂದು 8 ಸ್ಟಿಚ್ಚು ಆಪ್ರೇಷನ್ ಮಾಡಿದ್ದಾರೆ. ಸರಿ ಹೋಗ್ಬೋದೇನೋ ಅಂತ ಅನ್ನೋ ಥಾಟಿಗೆ ನಾವು ಅದನ್ನು ಮಾಡಿಸಿದ್ವಿ. ಅದಕ್ಕೆ ಅರೌಂಡ್ 3 lakhs ಖರ್ಚಾಗಿದೆ. ಅದು ESAನೇ ನೋಡ್ಕೊಂಡಿದ್ದೆ. ನಿಜವಾಗ್ಲೂ ಈ ನಮ್ಮಮ್ಮನ ESA ಕಾರ್ಡ್ ಇರೋದ್ರಿಂದ ನಾವು ಬಚಾವಾದ್ವಿ. ಇಲ್ಲ ಅಂತಂದರೆ ಎಷ್ಟು ಸಾಲ ಮಾಡ್ಕೋಬೇಕಿತ್ತೋ ನಮಗಂತೂ ಗೊತ್ತಿಲ್ಲ. ಸೊ ಮಾಡಿದ್ರು. ಇಲ್ಲೊಂದು ಹೋಲ್ ಮಾಡಿ ಅದು ನರನ ಎಳೆದು 5 ಮೀನ್ಸ್ ಇಲ್ಲಿ ಕಂಬಿ ಥರ ಕಟ್ಟಿ ಹಿಂದೆ ಬಿಟ್ಟರು. ಭಾರ ಎಳಿಲಿ, ನರ ಬರಲಿ ಅಂತ, ಕಚ್ಕೊಂಡಿರೋದು ಬರಲಿ ಅಂತ ಹೇಳ್ಬಿಟ್ಟು ಹಿಂದೆ 5 kg ಭಾರ ಬಿಟ್ಟರು ಗೈಸ್. 3 ದಿವಸ ನರಳಾಡೋಗ್ಬಿಟ್ಟು ಅವಳೆ ಫುಲ್ಲು ಬೋರ್ಡ್ ಮಾಡಿಸ್ಬಿಟ್ಟು. ಅವಳಿಗೆ ಫುಲ್ಲು ಚೆನ್ನಾಗಿತ್ತು ಅವಾಗ ಕೂದಲು ಬಿದ್ದಾಗ ಕೂದಲು ಚೆನ್ನಾಗಿ ಬಿಟ್ಟಿದ್ದೋ ನಾವು. ಫುಲ್ಲು ಬೋರ್ಡ್ ಮಾಡಿಸ್ಬಿಟ್ರು. ಇಲ್ಲಿಂದ ಇಲ್ಲಿಗೆಲ್ಲ ಆಪ್ರೇಷನ್ ಮಾಡಿ, ಇಲ್ಲೊಂದು ಹೋಲ್ ಮಾಡಿ ಕಂಬಿ, ಅದಕ್ಕೆ ಏನದು ಸ್ಟೀಲ್ ಕಂಬಿ ಕಟ್ಟಿ ಕೆಳಗಡೆ ದಾರ ಕಟ್ಟಿ ಅದಕ್ಕೆ 5 kg ಇಟ್ಕೆ ಕಟ್ಟಿದ್ರು, ಆ ನರ ಬರಲಿ ಅಂತ ಹೇಳ್ಬಿಟ್ಟು. 3 ದಿವಸ ಸಖತ್ತಾಗಿ ನರಳಾಡ್ಬಿಟ್ಟು ಅವಳೆ ಮಾತ್ರ ನೆಕ್ಸ್ಟ್ ಲೆವೆಲ್ ನರಳ. ನಮ್ಮಮ್ಮ ಅಂತೂ ಯಾವ ಥರ ಅಂತಂದರೆ 1 2 ಎಲ್ಲ ನೋಡ್ಕೊಳೋದೆ ಅವಳದು. ನಮ್ಮಮ್ಮನ ಒಂದು ಗ್ರೇಟ್ ಅಂತ ಹೇಳ್ಬಿಡ್ಬೋದು ಅವಳ ವಿಷಯದಲ್ಲಿ. ಇನ್ನು ಬೇರೆಯವರಾಗಿದ್ದರೆ ಬೇರೆ ಇದು ಆ ಥರ ಮಕ್ಕಳನ್ನ ಹಾಸ್ಟೆಲಿಗೆ ಸೇರಿಸ್ಬಿಡ್ತಿದ್ರು. ನಮ್ಮಮ್ಮ ಆಗಿರೋದಕ್ಕೆ ನೋಡಿಕೊಂಡು ಇಷ್ಟು ವರ್ಷ 22 ವರ್ಷ ಆದ್ರೂ ಅವಳನ್ನ ನೋಡ್ಕೊಂಡು ಅವಳು ಬೇಕು ಬೇಡಗಳನ್ನ ನಿವಾರಿಸ್ತಾ ಬರ್ತಾನೆ ಐತೆ. ಸೊ ಆ ವಿಷಯದಲ್ಲಿ ನಮ್ಮಮ್ಮ ತುಂಬ ಗ್ರೇಟು. ಇನ್ನೂ ಒಂದು ಪಕ್ಷ ನನಗೆ ಕಮ್ಮಿ ಮಾಡಿದ್ರು ಅವಳಿಗೆ ಕಮ್ಮಿ ಆಗದಿರೋ ಥರ ನೋಡ್ಕೊತಾ ಇದ್ದೀವಿ ನಮ್ಮ ಮನೇಲಿ. ಸೊ ಆಪ್ರೇಷನ್ ಎಲ್ಲ ಆದಮೇಲೆ ಆಪ್ರೇಷನ್ ಸಕ್ಸಸ್ ಆಯಿತಾ ಏನು ಅಂತಂದರೆ ಅದು ಕೂಡ ಸಕ್ಸಸ್ ಆಗಲಿಲ್ಲ. ಆ ನರ ಸರಿ ಹೋಗಲಿಲ್ಲ. ಯಾಕಂದರೆ ಇವಳಿಗೆ ಫಸ್ಟೇ ವೀಕ್ ಇರಲಿಲ್ವಾ, ಈಗ ಸ್ವಲ್ಪ ಬುದ್ಧಿ ಕಮ್ಮಿ. ಇನ್ನು ಥೈರಾಯ್ಡ್ ಬೇಡ, ಅವಾಗ ಚೆಕ್ ಮಾಡಿದಾಗ ಥೈರಾಯ್ಡ್ ಇದೆ ಅಂತ ಹೇಳಿದ್ರು. ಸೊ ಅದು ಇರು ಮಗನೆ ಏನು ಥೈರಾಯ್ಡ್ ಸ್ಟಾರ್ಟ್ ಆಯಿತು. ಆವಾಗ ಆಪರೇಷನ್ ಅಷ್ಟೆಲ್ಲ ಅವಳು ನೋವು ತಿಂದರು. ಪಿನ್ ಹೊಡೆದಿದ್ರು ಗೈಸ್. ಇಲ್ಲಿ ಎಷ್ಟು 16 ಪಿನ್ ಹೊಡೆದಿದ್ರು ಹಿಂದೆಗಡೆ ಬ್ಯಾಕಲ್ಲಿ. ಇನ್ನೂ ಮಾರ್ಕ್ ಇದೆ ಅವಳಿಗೆ. ಇಷ್ಟೆಲ್ಲ ಓಪನ್ ಮಾಡಿರ್ತಾರಲ್ವ, ಅದ್ರ ಮಾರ್ಕ್ ಇದೆ ಬೆನ್ನಲ್ಲೂ ಮತ್ತು ಕತ್ತಲ್ಲೂ. ನಿಮಗೆ ಲಾಸ್ಟಲ್ಲಿ ಆದರೆ ಬೆಂದಾಗಲಿಲ್ಲ ಅಂತಂದು ಕತ್ತಿಂದಾದ್ರೂ ನಿಮಗೆ ಹತ್ರ ಶೇರ್ ಮಾಡ್ತೀನಿ ಅಚ್ಚೆ ಹೇಗಿದೆ ಅಂತ ಹೇಳ್ಬಿಟ್ಟು. ಆ ಆಪರೇಷನ್ ಸಕ್ಸಸ್ ಆಗಲಿಲ್ಲ. ಆಯಿತಾ, ಏನು ಅವನ್ನ ಮಲಗಿಸ್ಬಿಟ್ಟಿದ್ದೀವಲ್ಲ, ನಾನೇನೋ ಮಾಡ್ತಾಯಿದ್ದೀನಿ ಅಂತ ಅವನು ಅಳ್ತಾ ಇರೋದು. ಸೊ ಅದು ಕೂಡ, ಆ ಆಪ್ರೇಷನ್ ಕೂಡ ಸಕ್ಸಸ್ ಆಗಲಿಲ್ಲ. ಅದರಲ್ಲೂ ಒಂದಷ್ಟು ನೋವು ತಿಂದಳು. ಸೊ ಅದು ನೋವು ತಿಂದಾದ್ಮೇಲೆ ಬಿಡು, ನಮ್ಮಮ್ಮ ಅಂತೂ ಇರೋ ತನಕ ಅವಳು ಎಷ್ಟು ದಿನ ಇರ್ತಾಳೆ ಅಷ್ಟು ದಿನ ಹಂಗೆ ನೋಡ್ಕೊಂಡು ತಿನ್ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ಹಣೆ ಬರದಲ್ಲಿ ಇವಾಗ ದೇವ್ರು ಕೊಟ್ಟಿರ್ಬೇಕಾದ್ರೆ, ಈ ಥರ ಒಂದು ಪರಿಸ್ಥಿತಿ ಕೊಟ್ಟಿರ್ಬೇಕಾದ್ರೆ ಈಗ ನಾವು ಏನು ಮಾಡೋಕ್ಕಾಯ್ತೈತೆ, ಅವಳನ್ನ ಸಾಯಿಸ್ಬಿಡೋಕ್ಕಾಯ್ತೈತೆ. ಇರೋ ಗಂಟ ನನ್ನ ಕೈಲಿ ಶಕ್ತಿ ಎಷ್ಟಿರುತ್ತೋ ಅಷ್ಟವರೆಗೂ ಚೆನ್ನಾಗಿ ನೋಡ್ಕೋತೀನಿ ಅಂತೇಳಿ ನಮ್ಮಮ್ಮ ನಿಂತ್ಕೋತು.
ಒಂದು ಒಂದು ಈಗ ಒಂದು ಕಡೆ ಹಾಸ್ಪಿಟ್ಲಿಗೆ ಹೋದರೆ ಒಂದು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರಬೇಕಿತ್ತು. ಸೊ ಅದು ಕೂಡ ನಮಗೆ ಸಿಗದೆ ಹೋಯಿತು, ಫ್ಯಾಮಿಲಿ ಸಪೋರ್ಟ್. ನಮ್ಮಮ್ಮ ಒಂದೇ ಸಿಂಗಲ್ ಪೇರೆಂಟ್. ಎಲ್ಲ ಇದುವರೆಗೂ ಅವಳದು ಬೇಕು ಎಲ್ಲ ಅವಾಗಲೇ ಬೇಕು ಬೇಡ ಎಲ್ಲ ಪೂರ ನಮ್ಮಮ್ಮನೇ ನೋಡ್ತಾ ಇರೋದು. ನಂದು ಇಲ್ಲ ಅಂತ ಹೇಳ್ಬಿಡಿ, ಒಂದು ನಯಾ ಪೈಸದಿಲ್ಲ ನಂದು, ನಮ್ಮಮ್ಮನೇ ಎಲ್ಲ. ಅವತ್ತಿಂದ ಇವತ್ತಿನೊಂದು ಸ್ಟಿಲ್ ಅವಳಿಗೆ ಇವಾಗ 21 ವರ್ಷ ಅವಳಿಗೆ. ಅವಾಗ ಅವಳು ಬಿದ್ದಾಗ 12-13 ವರ್ಷ, ಇನ್ನೂ ಮೆಚ್ಯೂರ್ಡ್ ಆಗಿರಲಿಲ್ಲ. ಹೆಣ್ಮಕ್ಳು ಅಂತಂದರೆ ಗೊತ್ತಾಗಿತ್ತು, ಗಂಡು ಮಕ್ಳಾಗಿರೋ ಒಂದು ಪಕ್ಷ ಏನೋ ಹಂಗಂಗೆ ದಬಾಯಿಸ್ಬಿಡ್ತಿದ್ರೇನೋ. ಈಗ ಹೆಣ್ಮಕ್ಳು ಅಂತಂದರೆ ಮಂತ್ಲಿ ಪೀರಿಯಡ್ ಇರುತ್ತೆ, ನಿಮಗೆ ಗೊತ್ತಿರುತ್ತೆ. ಅದು ಆಪ್ರೇಷನ್ ಆಗಿ ಮಾಡಿಸ್ಕೊಂಡು ಬಂದಾದಮೇಲೆ ಇವಳು ದೊಡ್ಡವಳಾಗ್ಬಿಟ್ಲು, ಮೆಚ್ಯೂರ್ಡ್ ಆಗಿಬಿಟ್ಲು. ಸೊ ಏನು ಮಾಡೋದು ಈಗ ತಿಂಗಳ ಅವಳದು ಫುಲ್ ಕೆಲಸ ಮಾಡಲೇಬೇಕು. ಈಗ ಏನು ಮಾಡೋಕ್ಕಾಗಲ್ಲ, ಇವಾಗ ಏನು ಮಾಡೋಕ್ಕಾಗುತ್ತೆ, ಮಗಳಂತ ಪಡ್ಕೊಂಡಾದ್ಮೇಲೆ ಮಾಡಲೇಬೇಕಲ್ವ. ಅದನ್ನು ನೋಡ್ಕೊತು. ಇನ್ನೂ ಹೇಳ್ತಾ ಹೋದರೆ ಅದು ಸಾಗಲ್ಲ. ಅಟ್ ಪ್ರೆಸೆಂಟ್ ಇವತ್ತಿನವರೆಗೂ ನಮ್ಮಮ್ಮ ಅವಳನ್ನ ಜೋಪಾನವಾಗಿ ನೋಡ್ಕೊತಾ ಐತೆ. ಚೆನ್ನಾಗಿದ್ದಾಳೆ ಅಷ್ಟೇ. ಇಷ್ಟು ನನ್ನ ತಂಗಿ ಸ್ಟೋರಿ. ಇವತ್ತು ಅನಿಸುತ್ತೆ, ಅವಳು ಬಿದ್ದು ಈ ಥರ ಮೂಲೆಯಲ್ಲಿ ಗುಂಡಿಸ್ಬಿಟ್ಟಲ್ಲಪ್ಪ ದೇವರೇ ಅಂತ ನಾವೇನಾದರೂ ದೇವ್ರನ್ನ ಅಂದ್ಕೊಂಡ್ರೆ ಕೆಲವೊಂದ್ಸಲಿ ನನಗೆ ಅನಿಸುತ್ತೆ, ನಮ್ಮಮ್ಮಂಗೆ ಅನಿಸುತ್ತೋ ಇಲ್ವಾ ನನಗೆ ಗೊತ್ತಿಲ್ಲ. ಈಚೆ ಆಗ್ತಿರೋದು ಈಗ ಎಲ್ಲಂದ್ರಲ್ಲಿ ಹೋಗ್ಬಿಡ್ತಿದ್ಲು. ಅವಾಗ ಅವಳಿಗೆ ಓಡಾಡೋಕ್ಕೆ ಬರಬೇಕಾದ್ರೆ ಯಾರ ಜೊತೆ ಕರೀತಾರೆ ಹೋಗ್ಬಿಡ್ತಿದ್ಲು, ಎಲ್ಲಂದ್ರಲ್ಲಿ ಹೋಗ್ಬಿಡ್ತಿದ್ಲು. ಸೊ ಅವಾಗ ಅವಳು ಮೆಚ್ಯೂರ್ಡ್ ಆಗಿಲ್ಲ, ಇವಾಗ ಅವಳು ಮೆಚ್ಯೂರ್ಡ್ ಆಗೋಳೆ. ಒಂದು ಹುಡುಗಿಗೆ ನಿಮಗೆ ಗೊತ್ತಿರುತ್ತೆ, ಇವಾಗ ಈಚೆಗಡೆ ಎಷ್ಟೊಂದು ಚಿಕ್ಕ ಮಕ್ಕಳನ್ನೇ ಬಿಡ್ತಾಯಿಲ್ಲ, ರೇಪು ಅದು ಇದು ಎಲ್ಲ ನಡೀತಾ ಇದೆ. ಸೊ ಅವಳನ್ನ ಮೂಲೆಯಲ್ಲಿ ದೇವರು ಯಾಕೆ ಮೂಲೆಯಲ್ಲಿ ಕುಂಡಿಸ್ತಾ ಅಂತ ನನಗೆ ಕೆಲವೊಂದ್ಸಲಿ ಅನ್ನಿಸ್ತದೆ. ಬಿಡು, ಅವಳು ಮೂಲೆಯಲ್ಲಿ ಕೂತಿರೋದೇ ಇದು ಕರೆಕ್ಟು, ದೇವ್ರು ಕೊಟ್ಟಿರೋದೇ ಕರೆಕ್ಟು. ನಾವು ಅವತ್ತಿನ ಸಂದರ್ಭಕ್ಕೆ ಕಷ್ಟ ಆಯಿತು. ಇವತ್ತು ಈ ಒಂದು ಅವಳ ಜೋಪಾನಕ್ಕೆ ಈ ಶಿಕ್ಷೆ ಕೊಟ್ಟವನೇ ಅವಳಿಗೆ ಅಂತ ನನಗೆ ನಾನೇ ಸಮಾಧಾನ ಮಾಡ್ಕೋತೀನಿ. ಏನು ಮಾಡೋಕ್ಕಾಗಲ್ಲ. ಅವಳು ಮನೇಲಿ ಇರೋದ್ರಿಂದನೇ ಅವಳು ಸೇಫಾಗಿ ಆರಾಮಾಗಿದ್ದಾಳೆ. ಅವಳು ಏನಾರು ಅಕಸ್ಮಾತ್ ಓಡಾಡೋಕ್ಕೆ ಬಂದಿದ್ದರೆ ನಾವು ಎಲ್ಲಿ ಹಿಡಿಬೇಕಿತ್ತು, ಯಾರು ಏನು ಮಾಡ್ಬಿಡ್ತೀವಿ ಅನ್ನೋ ಭಯದಲ್ಲೇ ನಾವು ಅವಳನ್ನ ಸಾಕಬೇಕಿತ್ತು. ಸೊ ಈ ಒಂದು ವಿಷಯದಲ್ಲಿ ದೇವ್ರನ್ನ ಬೈಕೋಬಾರ್ದು. ಏನೋ ಒಂದು ಕಷ್ಟ ಇವತ್ತು ಕೊಟ್ಟಿದ್ದಾನೆ ಅಂತಂದರೆ ನಾಳೆ ಏನೋ ಒಂದು ಅವ್ರಿಗೂ ಒಳ್ಳೇದಾಗಲಿ ಅನ್ನೋದೇ ಕೊಟ್ಟಿರ್ತಾನೆ ದೇವ್ರು. ನಿನಗೆ ಮುಂದೆ ಅರ್ಥ ಆಗುತ್ತೆ, ಇವತ್ತಿನ ಕಷ್ಟ ಮುಂದಿನ ಒಂದು ಏನಂತಾರೆ ದಾರಿ ಅದು ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕು. ದೇವ್ರನ್ನ ಬೈಕೊಂಡು ಕೂತ್ಕೊಂಡೆ ಯಾಕಿಂಗ್ ಕೊಟ್ಬಿಟ್ಟೆ, ಯಾಕಿಂಗ್ ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು ಅವತ್ತಿನ ಸಂದರ್ಭಕ್ಕೆ ಬರುತ್ತೆ. ಅಫ್ಕೋರ್ಸ್ ಎಲ್ಲರಿಗೂ ಬರುತ್ತೆ, ಯಾಕಿಂಗ್ ಮಾಡಿಬಿಟ್ಟೆ, ನಮಗೆ ಆಡ್ಕೊಳ್ಳೋರು ಮುಂದೆ ಹಿಂಗೆ ಮಾಡಿಬಿಟ್ಟೆ ಹಂಗೆ ಮಾಡಿಬಿಟ್ಟೆ. ಆಡ್ಕೊಳ್ಳೋರು ಬರಲ್ಲ ಕಾಯೋದಕ್ಕೆ ಅಲ್ವಾ. ಸೊ ಅವಳು ಇವಾಗ ಮನೇಲಿ ಆರಾಮಾಗಿ ತಿನ್ಕೊಂಡು ನಮ್ಮಮ್ಮ ಮಾಡಿಬಿಟ್ಟು ಹೋಗ್ತಾ ಇತ್ತು, ಹಾಕ್ಕೊಂಡು ಊಟ ಮಾಡಿಕೊಂಡು. ಅವಳಿಗೋಸ್ಕರನೇ ಎಲ್ಲ ಈ ಮನೆಯೆಲ್ಲ ಹೊಡೆದಾಕಿ ಅವಳಿಗೋಸ್ಕರನೇ ಒಳಗಡೆ ಎಲ್ಲ ನೀರು ನೆಲೆಸಿ ಒಳಗಡೆ ಟಾಯ್ಲೆಟ್ಟು ಪ್ರತಿಯೊಂದು ಅವಳಿಗೋಸ್ಕರನೇ ಮಾಡಿರೋದು ಈ ಮನೆ. ಅವಳಿಗೆಲ್ಲ ಈಸಿ ಆಗಲಿ, ಎಲ್ಲಕ್ಕೂ ಈಚೆಗೆ ಹೋಗೋದು ಬೇಡ ಅವಳು ಅಂತ ಹೇಳ್ಬಿಟ್ಟು ಎಲ್ಲ ಒಳಗಡೆನೇ ಮಾಡಿದ್ದೀವಿ. ಟಾಯ್ಲೆಟ್, ಅವಳು ನೀರಿಗೆ ಎತ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ನಲ್ಲಿ, ಅದಕ್ಕೋಸ್ಕರ ಅದು ಅವಳಿಗೋಸ್ಕರ ಇಷ್ಟೆಲ್ಲ ಹೊಡೆದಾಡ್ತು ನಮ್ಮಮ್ಮ. ಸೊ ನಮ್ಮಮ್ಮ ಒಂದು ವಿಷಯದಲ್ಲಿ ಒಂದೊಂದು ಟೈಮಲ್ಲಿ ಗ್ರೇಟ್ ಅನ್ನಿಸ್ಬಿಡ್ತೈತೆ. ಇವತ್ತಿಗೂ ಸಾಲ ತೀರಿಸ್ತಾನೆ. ಇರಪ್ಪ ಆಗೋಯ್ತಿರ. ಅವನು ನಗ್ತವನು, ಇಲ್ಲಿ ಯಾವುದೋ ಗೊಂಬೆ ಐತೆ ಅಂತ ಹೇಳ್ಬಿಟ್ಟು, ಅವನಂತ ಗೊತ್ತಿಲ್ವಲ್ಲ ಇಲ್ಲಿ ಯಾವುದೋ ಗೊಂಬೆ ಐತೆ ಅಂತ ಹೇಳ್ಬಿಟ್ಟು ನಗ್ತಾ ಇರೋದು ಅವನು. ಏನಿದು ಹಿಂಗೆ ಮಾತಾಡ್ತವ್ರೆ, ಕೈಯಲ್ಲಿ ಆ್ಯಕ್ಷನ್ ಮಾಡ್ತವ್ರೆ ಅಂತ ಹಿಡ್ಕೋತೀಯಾ ಹಿಡ್ಕೊ ಬೇಡವಾ ಸೊ ಹಾಗೆ ದೇವರು ಇವತ್ತಿಗೆ ಕಷ್ಟ ಕೊಟ್ಬಿಟ್ಟಿದ್ದಾನೆ ಅಂತ ದೇವ್ರಿಗೆ ಬೈಕೊಬಿಟ್ರೆ ಏನೋ ಒಂದು ಅದರಲ್ಲಿ ಒಂದು ನೀತಿ ಪಾಠ ಇರುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೋಬೇಕಷ್ಟೆ. ಬೇಡ ಮಗನೆ ಬೇಡ ಆಗೋಯ್ತು. ನಾನು ಏನು ಹೇಳ್ಬೇಕು ಅನ್ನೋದೇ ಮರ್ತೋಗ್ಬಿಟ್ಟೆ. ಇದು ಮಾಡಿಕೊಂಡು ಬೇಡ, ಅದು ಹಿಡ್ಕೊಳ್ಳೋದು ನಾನು ಕೊಡ್ತೀನಿ, ಬೇರೆದು ಕೊಡ್ತೀನಿ ನಿನಗೆ. ಬೇರೆದು ಕೊಡ್ತೀನಿ, ಏನು ಬೇಕು ನಿನಗೆ? ಗಿಲ್ಕಿ ಎಲ್ಲ ಎತ್ತಿಕ್ಬಿಟ್ಟಿದ್ದೀನಲ್ಲ. ಹೋಯ್ತದೆ.
ಯಾಕೆ ಕೊಡಲಿ ನೋಡ್ಕೊ. ಸೊ ಇವತ್ತು ಅವಳದು ಬರ್ಡೇ. ಪ್ರತಿ ವರ್ಷವೂ ನನ್ನ ಕೈಲಿ ಏನಾಗುತ್ತೆ ಅದನ್ನು ತಗೊಟ್ಬಿಟ್ಟು ಒಂದು ಕೇಕ್, ಅವಳಿಗೆ ಈ ಥರ ಕೇಕ್ ಕುಯ್ಯೋದು, ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಅದೆಲ್ಲ ಅವಳಿಗೆ ಇಷ್ಟ. ಸೊ ಹಾಗಾಗಿ ಇವತ್ತು ಅವಳದು ಬರ್ಡೇ ಸೆಲೆಬ್ರೇಷನ್ ಮಾಡೋಣ. ಆ ರಿಲೇಟೆಡ್ ಮತ್ತು ಅವಳದೊಂದಷ್ಟು ಕ್ವಶನ್ಸ್ಗಳಿರುತ್ತಲ್ವ, ಹಾಗಾಗಿ ಕ್ವಶನ್ಗಳು ಬರ್ತಿತ್ತು, ಅದ್ರ ಬಗ್ಗೆನೂ ಸ್ವಲ್ಪ ಕ್ಲಾರಿಟಿ ಕೊಟ್ಬಿಡೋಣ. ಯಾಕಂದರೆ ಬರ್ತಾನೆ ಹೇಳ್ತಾಳೆ ಲಾಗಿಗೆ, ಪ್ರತಿ ಸಲಿನೂ ಅದನ್ನು ಹಿಂಗೆ ಅವಳು ಹಿಂಗೆ ಅದ್ರ ಇದೇ ಬೇಡ, ಒಂದು ವೀಡಿಯೋನೇ ಮಾಡಿಬಿಡೋಣ ಅಂಥೇಳಿ ಒಂದು ಹೆಜ್ಜೆ ಮುಂದೆ ಬಂದು ಅವಳ ಬಗ್ಗೆ ಕ್ಲಾರಿಟಿ ಕೊಡ್ತಾಯಿದ್ದೀನಿ. ಇದು ಅವಳು ನನ್ನ ಸ್ವಂತ ತಂಗಿ, ಆಯಿತಾ. ಸೊ ಬನ್ನಿ, ಇವತ್ತು ಅವಳಿಗೆ ನಾನ್ ವೆಜ್ ಐಟಮ್ ಅಂದರೆ ತುಂಬ ಇಷ್ಟ. ಮಟನ್, ಚಿಕನ್, ಬಿರಿಯಾನಿ ಈ ಥರದ್ದೆಲ್ಲ. ಸೊ ಅವಳಿಗೋಸ್ಕರ ಇವತ್ತು ಬಿರಿಯಾನಿ ಮಾಡೋಣ. ಆ್ಯಂಡ್ ಆಲ್ಸೋ ಪೆಪ್ಪರ್ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸಂಜೆ ಹರೀಶ್ ಬರಬೇಕು, ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಾರೆ. ಅವ್ರು ಬಂದಾದಮೇಲೆ ಕೇಕ್ ತರಿಸ್ಬಿಟ್ಟು ಕೇಕ್ ಕೊಯ್ಸೋಣ. ಸೊ ಇವಾಗಿನ ಪರಿಸ್ಥಿತಿಲಿ ನಾನು ಮನೇಲಿರೋದ್ರ ಕಾರಣದಿಂದ ಗಿಫ್ಟ್ ಏನು ಕೊಡೋಕ್ಕಾಗಲ್ಲ. ಒಂದು ಜೊತೆ ಬಟ್ಟೆ ಮಾತ್ರ ತೊಗೊಂಡು ಬಂದಿದ್ದೀನಿ. ಇದು ಅವಳಿಗೆ ಸ್ವಲ್ಪ ದೊಡ್ಡದು ಅಂತ ಅನ್ನಿಸ್ತೈತೆ. ನೆನ್ನೆ ಹೋಗ್ಬಿಟ್ಟು ಇವನ್ನ ಅಮ್ಮನ ಹತ್ರ ಬಿಟ್ಬಿಟ್ಟು ನಾನು ಹರೀಶ್ ಹೋಗಿ ತೊಗೊಂಡು ಬಂದ್ವಿ. ತಂದಾದಮೇಲೆ ಯಾಕೋ ಸ್ವಲ್ಪ ದೊಡ್ಡದು ಅಂತ ಅನ್ನಿಸ್ತಾ ಇದೆ. ನೋಡೋಣ, ಎಕ್ಸ್ಚೇಂಜ್ ಮಾಡೋಣ ಹರೀಶ್ ಬಂದಮೇಲೆ ಅಂತ ಅಂದ್ಕೊಂಡಿದ್ದೀನಿ. ಕೊಟ್ಬಿಟ್ಟು ಫ್ರಾಕ್ ಥರ ಏನಾದರೂ ತರೋಣ ಅಂತ ಹೇಳ್ಬಿಟ್ಟು. ಅವಳಿಗೆ ಯೂಶ್ವಲಿ ಶರ್ಟು ಪ್ಯಾಂಟ್ ಬಿಟ್ಟರೆ ಬೇರೆ ಏನೂ ಹಾಕಲ್ಲ ನಾವು. ಶರ್ಟು ಪ್ಯಾಂಟಲ್ಲೇ ವೆರಿ ಕಂಫರ್ಟಬಲ್. ಈ ಥರ ಲಂಗ ಎಲ್ಲ ಎತ್ಕೊಂಡು ಕೂತ್ಕೊಂಡು ಸರಿ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆಲ್ಲ ಬರಲ್ಲ. ಈಗ ಕಾಣಿಸ್ತೈತೆ, ಈಗೇನೇನು ಈಗ ಬಗ್ದಾಗ ಅದಕ್ಕೆ ಇದು ಕಾಣಿಸ್ತೈತೆ, ಅದೆಲ್ಲ ಇಲ್ಲ, ತಿಳ್ಕೊಳ್ಳಲ್ಲ ಅವಳು. ನಾವೇ ಶರ್ಟು ಪ್ಯಾಂಟ್ ಹಾಕ್ಬಿಟ್ರೆ ಇಟ್ಸ್ ವೆರಿ ಕಂಫರ್ಟಬಲ್. ಹಾಗಾಗಿ ನಾನು ಸರಿ ಒಂದು ಹುಡುಗಿ ಥರ ಒಂದು ಟಾಪು ಮತ್ತು ಒಂದು ಲೆಗಿನ್ಸ್ ತಂದೆ. ಬಟ್ ಅವಳಿಗೆ ಸ್ವಲ್ಪ ದೊಡ್ಡದಾಗ್ಬಿಟ್ಟೈತೆ. ನೋಡೋಣ, ಒಂದು ಕಾಟನ್ ಫ್ರಾಕ್ ಥರ ಏನಾದರೂ ತರೋಣ ಅಂದ್ಕೊಂಡಿದ್ದೀನಿ. ಅವ್ರು ಬಂದಮೇಲೆ ಹೋಗೋಣ. ಇರೋ ಮಗನೆ ಬೈನ್ ತೆಗಿ. ತರ್ತೀನಿ. ನೀನು ಬಾಯಿನು ಹಾಯ್ 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 ಬೇಡ ಬಿಚ್ಚೋಕೋದು, ಬೇಡ ಬಾಯಿನ ತೆಗಿಬೇಕು. ಬೇಡ ಬಾಯಿನ ನೀನು ಬೇಡ ಕಣವ ಅದು ಇಲ್ಲ. ಇಲ್ಲಿ ನೋಡಿ ಹಾಯ್ 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 ಹಾಯ್. ನಾನು ವೀಡಿಯೋ ಮಾಡಿದಾಗೆಲ್ಲ ನನ್ನ ಮಗ ಇದೇ ಶರ್ಟ್ ಹಾಕೊಂಡಿರ್ತಾನೆ ಗೈಸ್. ಸೊ ಇಷ್ಟು ನನ್ನ ಒಂದು ತಂಗಿ ಸ್ಟೋರಿ. ಸೊ ಏನು ಮಾಡ್ತೀನಿ, ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಿಮಗೆ ಶೇರ್ ಮಾಡ್ತೀನಿ, ಬನ್ನಿ. ಸೊ ಕಳ್ಳ ಮಲ್ಕೊಂಡವನೆ ಅಂತ ಅಂದ್ಕೊಂಡೆ, ಹಂಗೆ ಪಿಡ ಅಂತ ನೋಡ್ತವನೆ. ಸೊ ಇನ್ನೊಂದೆರಡು ಮಾತು ಹೇಳಬೇಕಿತ್ತು ಅವಳ ಬಗ್ಗೆ. ಆ್ಯಕ್ಚುಲಿ ಅವಳನ್ನ ಒಂದು 8th ಇಲ್ಲೇ ನಮ್ಮ ನಿಯರ್ ಬೈ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಹೇಳ್ತೀನಿ, ಸ್ಕೂಲಿಗೆ ನಾವು ಸೇರಿಸಿದ್ವಿ. ಅಲ್ಲಿ ಅಂತಂದರೆ ನಿಮಗೆ ಗೊತ್ತಿರುತ್ತೆ, ಸ್ಪೋರ್ಟ್ಸು ಮಾಮೂಲಿ ಅದು ಇದು ಹೇಳ್ಕೊಡ್ತಾ. ಗೌರ್ಮೆಂಟ್ ಸ್ಕೂಲ್ ಅಂತಂದರೆ ಸೇರಿಸ್ಕೊತಾರೆ ಆಬ್ವಿಯಸ್ಲಿ. ಹ್ಯಾಂಡಿಕ್ಯಾಫ್ಟ್ ಮಕ್ಕಳೂ ಕೂಡ ಸೇರಿಸ್ಕೊತಾರೆ. ಸೊ 8th ಅವಳು ಸ್ಕೂಲ್ಗೆ ಹೋಗಿದ್ದರು, ಇಲ್ಲೇ ಹೋಗಿದ್ದಾಳೆ. ಅವಳ ಏಜ್ ಏನಿದೆ, ಇವಾಗ ಏಜ್ ಇದ್ದಾಳ. ಅವಳ ಫ್ರೆಂಡ್ಸ್ ಸುತ್ತಮುತ್ತ ಇದ್ರಲ್ವ, ಅವಳ ಜೊತೆ ಓದ್ತಿದ್ದಿದ್ದು ಹುಡುಗಿರು ಇದ್ರಲ್ಲ, ಅವರೆಲ್ಲರೂ ಇವಾಗ ಮದುವೆ ಏಜಿಗೆ ಬಂದಿದ್ದಾರೆ. ಆಲ್ಮೋಸ್ಟ್ ಒಂದಷ್ಟು ಜನಕ್ಕೆ ಮದುವೆ ಆಗಿ ಮಕ್ಕಳು ಕೂಡ ಇದ್ದಾರೆ. ಅವ್ರನ್ನ ನೋಡಿದ್ರೆ ಇವಳು ಚೆನ್ನಾಗಿದ್ದಿದ್ರೆ, ಇನ್ ಕೇಸ್ ಇವಳು ಚೆನ್ನಾಗಿದ್ರೆ, ನನ್ನ ತಂಗಿನೂ ಕೂಡ ಚೆನ್ನಾಗಿದ್ದಿದ್ರೆ ಇವತ್ತು ಅವಳಿಗೆ ಗಂಡು ಹುಡುಕಿ ಅಥವಾ ಅವಳು ಲವ್ ಮಾಡ್ತಿದ್ಲು ಏನೋ ನಂಗೆ ಗೊತ್ತಿಲ್ಲ. ಅವಳಿಗೆ ಮದುವೆ ಮಾಡಬೇಕಿತ್ತು, ಅವಳಿಗೊಂದು ಮಕ್ಕಳು ಮರಿ ಎಲ್ಲ ಆಗೋದು, ನಾನು ಕೂಡ ದೊಡ್ಡಮ್ಮ ಆಗ್ತಿದ್ದೆ, ನನಗೂ ಒಂದು ಕನೆಕ್ಟಿವಿಟಿ ಇರೋದು ಇನ್ನೊಂದು ಸಂಬಂಧಕ್ಕೆ. ಸೊ ಅದು ಎಲ್ಲ ಇಲ್ಲ. ಈಗ ಅವಳೊಬ್ಳೆ ಅಷ್ಟೆ. ಸೊ ಅವಳ ಏಜನ್ನ ಇವಾಗೊಂದು ಈಗ ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ಅವಳ ಫ್ರೆಂಡ್ ಮೀನ್ಸ್ ಅವಳ ಕ್ಲಾಸ್ಮೇಟ್ ಇದ್ಲಲ್ಲ, ಅವಳು ಇವತ್ತಿನ ಬರ್ಡೇಗೆ ವಿಶ್ ಮಾಡಿದ್ನಲ್ವ, ಅದಕ್ಕೆ ಹ್ಯಾಪಿ ಬರ್ಡೇ ಚೈತ್ರ ಅಂತ ಮೆಸೇಜ್ ಮಾಡಿದ್ದಾಳೆ ನನಗೆ. ಸೊ ಆ ಮೆಸೇಜ್ ನೋಡಾದ್ಮೇಲೆ ನಂಗೆ ಅನ್ನಿಸ್ತು ಅವಳಿಗೆ ಪಾಪು ಕೂಡ ಇದೆ. ಸೊ ಅವಳು ಚೆನ್ನಾಗಿದ್ದರೆ ಇವತ್ತು ಅವಳು ಮದುವೆ ಮಾಡಿ ಎಲ್ಲ ನೋಡ್ಬೋದಿತ್ತಲ್ಲ ಅಂತ ಬೇಜಾರು ಕೂಡ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಹಣೆ ಬರದಲ್ಲಿ ಬರ್ಸ್ಕೊಂಡು ಬಂದುಬಿಟ್ಟಿದ್ಮೇಲೆ ಏನು ಚೇಂಜ್ ಮಾಡೋಕ್ಕಾಗುತ್ತಾ ನಾವು? ಸೊ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಯಾರೂ ಹಿಂಗಿಲ್ಲ.
ಇವಳಿಗೆ ಮಾತ್ರ ಯಾಕೆ ಹಿಂಗೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನಮ್ಮಮ್ಮ ಹೇಳಿರೋ ಪ್ರಕಾರ ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ಜಾಸ್ತಿ ಟೆನ್ಷನ್ ಮಾಡ್ಕೊತಿದ್ದೆ, ಜಾಸ್ತಿ ಟೆನ್ಷನ್ ಮಾಡ್ಕೋತಿದ್ದೆ, ಹಾಗಾಗಿ ಹಿಂಗಾಗಿದೆ ಅಂತ ಹೇಳ್ತಾರೆ. ಬಟ್ ಐ ಡೋಂಟ್ ನೋ. ಹಾಸ್ಪಿಟಲೆಲ್ಲ ಚೆಕಪ್ ಮಾಡಿದಾಗ, ಈಗ ನಿಮ್ಹಾನ್ಸಲ್ಲಿ ಚೆಕ್ ಮಾಡಿಸಿದಾಗ ಅವಳು ಬೆಳೀತಾ 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 ಸರಿ ಹೋಗ್ತಾಳೆ, ಬುದ್ಧಿ ಬರುತ್ತೆ. ಅಟ್ ಪ್ರೆಸೆಂಟ್ ಅವಳಿಗೆ ನನಗಿಂತ ಚೆನ್ನಾಗೈತೆ ಬುದ್ಧಿ. ಇವ್ರು ನಮ್ಮೋರಲ್ಲ, ಊಟ ಮಾಡಿದ್ರೆ ಅವಳು ನನ್ನ ಮಗನ ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ ಅಂತಂದರೆ, ಅಕಸ್ಮಾತ್ ನಾನು ವಾಶ್ರೂಮ್ಗೆ ಹೋಗಿದ್ರೆ ಅವ್ನು ಏನಾದರೂ ತೊಟ್ಲಲ್ಲಿ ಇದ್ದು ಅವ್ನು ಅಳ್ತಾ ಇದ್ದೀನಿ ಅಂತಂದರೆ ಅವಳ ಕೈಲಿ ಆಗಲಿಲ್ಲ, ನಡ್ಕೊಬರೋಕ್ಕಾಗಲಿಲ್ಲ ಅಂದರೂ ಕಷ್ಟಪಟ್ಕೊಂಡು ಗೋಡೆ ಹಿಡ್ಕೊಂಡಾದ್ರೂ ಬಂದು ತೊಟ್ಲು ತೊಗ್ತಾ ಇರ್ತಾಳೆ ನಾನು ಬರೋವರೆಗೂ. ಎಲ್ಲ ಕೂಡ ಅರ್ಥ ಆಗುತ್ತೆ. ಬಟ್ ಕೆಲವೊಂದು ಸಲ ದೇವರು ಕೂಡ ಮೋಸ ಮಾಡಿಬಿಡ್ತಾನೆ. ಅವಳನ್ನ ಚೆನ್ನಾಗಿ ಕೊಡಬೇಕಿತ್ತು, ನಮಗೂ ಕೂಡ ಒಂದು ಸ್ಟ್ರೆಂತಾಗಿ ಬಲ ಆಗಿ ನಿಲ್ಲೋಳೇನೋ ಮೇ ಬಿ, ಗೊತ್ತಿಲ್ಲ. ಬಟ್ ಇವತ್ತು ನಾವು ಅವಳನ್ನ ಸಾಕಬೇಕಾಗುತ್ತೆ. ನಮ್ಮ ಅಮ್ಮನ ಸ್ಟ್ರೆಂತ್ ಅಂತಂದರೆ ನಾನಲ್ಲ, ನನ್ನ ತಂಗಿ. ಅವಳಿಲ್ಲ ಅಂತಂದರೆ ನನ್ನ ತಂಗಿ ಇಲ್ಲ ಅಂತಂದರೆ ನಮ್ಮಮ್ಮ ಇಲ್ಲ. ಅವಳು ಏನದು ಒಂಚೂರು ಗಾಯ ಆಗಂಗಿಲ್ಲ, ಅವಳು ಒಂಚೂರು ಅಳಂಗಿಲ್ಲ ಬಿಡೆ. ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಟಿ ವಿ ಓಡಬೇಕು ನಮ್ಮ ಮನೇಲಿಗೆ. ಇವಾಗಲೂ ನಿಮಗೆ ಸೌಂಡ್ ಕೇಳಿಸ್ತಿರ್ಬೋದು ಮೇ ಬಿ. ಏನು ಹೇಳ್ತಾರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಟಿ ವಿ ಓಡುತ್ತೆ ನಮ್ಮ ಮನೇಲಿ. ಯಾಕಂದರೆ ಅವಳು ಒಬ್ಬಳೇ ಇರ್ತಾಳೆ, ಬೇಜಾರಾಗಬಾರ್ದು. ಅವಳಿಗೆ ಟಿ ವಿ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ. ಟಿ ವಿ, ಮೊಬೈಲ್ ಈ ಥರ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ. ಅದ್ರ ಮುಂದೆ ಕೂತ್ಕೊಂಡ್ರೆ ಮುಗೀತಷ್ಟೇ, ಪ್ರಪಂಚನೇ ಅಷ್ಟು. ನಾನು ಹೇಳ್ತಾ ಇರ್ತೀನಿ ಆಫ್ ಮಾಡಿ, ಒಂದು 2 hours ಆಫ್ ಮಾಡಿ ಅಂತ. ಅವಳು ತಲೆನೇ ಕೆಡಿಸ್ಕೊಳ್ಳಲ್ಲ, ಅವಳು ನೋಡ್ತಾ ಇರ್ತಾಳೆ ಟಿ ವಿನ. ಸೊ ನಾನು ನಮ್ಮ ಅಮ್ಮಂಗೆ ಸಂಜೆ ಹೊತ್ತು ಬಂದಾಗ ಹೇಳಿದಾಗ, ಅಮ್ಮ ಒಂದು 2 hour ಆಫ್ ಮಾಡಿ ಬಿಡೆ, ಅವಳಿಗೆ ಇನ್ನೇನು ಮಾಡೋಕ್ಕಾಯ್ತದೆ, ಅವಳಿಗೂ ಬೇಜಾರಾಯ್ತದಲ್ಲ ಬಿಡೆ, ಕೆಟ್ಟೋಯ್ತದಮ್ಮ ಟಿ ವಿ, ತೊಂದರೆ ಆಯಿತು ಬಿಡೆ, ಅವಳಕ್ಕಿಂತ ಹೆಚ್ಚೇ. ಅದೇ ನನ್ನ ವಿಷಯದಲ್ಲಿ ಆ ಮಾತು ಬರೋಲ್ಲ, ತೊಂದರೆ ಆಯಿತು ಬಿಡೆ ಬಿಟ್ರೆ, ನನ್ನ ವಿಷಯದಲ್ಲಿ ಆ ಮಾತು ಬರೋಲ್ಲ. ಅವಳ ವಿಷಯದಲ್ಲಿ ಮಾತ್ರ ನಮ್ಮಮ್ಮಂಗೆ ಅಷ್ಟು ಕನ್ಸನು. ಸೊ ಅವಳ ಮುದ್ದಿನ ಮಗಳು ಅವಳು. ಯಾವತ್ತಿದ್ರೂ ತಾಯಂದಿರಿಗೆ ಕಿರಿ ಮಕ್ಕಳೇ ಜಾಸ್ತಿ ಇಷ್ಟ ಆಗ್ತಾರಂತೆ. ಸೊ ಹಾಗೆ ಆ ಕ್ಯಾಟಗರಿಗೆ ಅವಳು ಸೇರಿದವಳು. ಸೊ ಇಷ್ಟು ನನ್ನ ತಂಗಿ ಬಗ್ಗೆ ಡೀಟೇಲ್ಸ್ ಅಂತ ಹೇಳಿದರೆ, ಚಿಕ್ಕದಾಗಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಎಲ್ಲ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೂ ಏನೋ ಅಂದ್ಕೋಬೇಡಿ, ಬ್ಯಾಡ್ ಕಮೆಂಟ್ ಅಂತೂ ಮಾಡೋಕ್ಕೆ ಹೋಗಬೇಡಿ, ಹಾಗೆ ಹೀಗೆ ಅಂತ. ನಮಗೂ ಬೇಜಾರಾಗುತ್ತೆ ಅಲ್ವಾ. ಸೊ ಅವಳ ಪರಿಸ್ಥಿತಿಗೆ ನಾವು ಹೊಣೆ ಅಲ್ಲ, ದೇವರು ಕೊಟ್ಟಿದ್ದನ್ನು ನಾವು ಇಸ್ಕೊಂಡಿದ್ದೀವಿ. ಹಾಗಾಗಿ ನಿಮಗೆ ಗೊತ್ತಿರ್ಬೋದು, ನನ್ನ 90 ಸ್ಕ್ಯಾನ್ಗೆ ನೀವೆಲ್ಲ ಕಮೆಂಟ್ ಮಾಡ್ತಾನೆ ಇದ್ದೀರಾ, ಇನ್ನೂ ಮಾಡ್ತಾನೆ ಇದ್ದೀರಾ. ಸೊ ಯಾಕೆ ನೀವು ವ್ಯಾಲ್ಯೂಬಲ್ ಜಾಸ್ತಿ ಬಂದು ಸ್ಕ್ಯಾನಿಂಗ್ ಮಾಡಿದರೆ 3 ಮಾರ್ಕ್ ಮಾಡಿಸ್ಕೊಂಡಿದ್ದೀರಾ, ಹಂಗೆ ಹಿಂಗೆ. ಸೊ ಈ ಒಂದು ರೀಸನ್ಗೆ. ಸೊ ಇವಳು ಈ ಥರ ಹುಟ್ಟಿದ ಮೇಲೆ ಇನ್ನು ಫ್ಯೂಚರ್ಗೆ ನನಗೂ ಕೂಡ ಏನಾದರೂ ಎಫೆಕ್ಟ್ ಆಗ್ಬೋದೇನೋ, ಈ ಥರ 90 ಸ್ಕ್ಯಾನಲ್ಲಿ ಆ ಥರ ಬಂದಾದಮೇಲೆ ಏನಾದರೂ ಆಗ್ಬೋದೇನೋ, ಒಂದು ಇನ್ಷಿಯಲ್ ಏನಂತಾರೆ, ಮುಂದಾಲೋಚನೆನ ಇಟ್ಕೊಂಡು ನಾವು ಎಲ್ಲ ಥರ ಒಂದು ಟ್ರೀಟ್ಮೆಂಟ್ ಅಂತೀನಿ, ಸ್ಕ್ಯಾನಿಂಗ್, ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿ ಇದನ್ನು ಮಾಡ್ಕೊಂಡಿದ್ದು. ಸೊ ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಬೇಕಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಕಸ್ಮಾತ್ NT ಸ್ಕ್ಯಾನ್ ರಿಪೋರ್ಟ್ನ ನೀವು ನೋಡಿಲ್ಲ ಅಂತಂದರೆ, ನಾನು ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ NT ಸ್ಕ್ಯಾನ್ದು 3 ಮಾರ್ಕದ್ದು ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಅದನ್ನು ವಾಚ್ ಮಾಡಿ. ಸೊ ನಿಮಗೇನಾದರೂ ಅದ್ರ ಬಗ್ಗೆ ಡೀಟೇಲಿಂಗ್ ಆಗಿ, ಇವಾಗ ಹೆಂಗಿದ್ದಾನೆ ನನ್ನ ಮಗ, ಏನು ಪ್ರಾಬ್ಲಮ್ ಇಲ್ವಾ ಅಂತೇನಾದರೂ ನಿಮಗೆ ಕ್ಲಾರಿಟಿ ಬೇಕಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಅದ್ರ ಬಗ್ಗೆ ಕ್ಲಾರಿಟಿ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಕೊಡ್ತೀನಿ, ಏನು ಎತ್ತ ಅಂತ. ಇನ್ನು ನಾನು ಆವತ್ತು ವಿಡಿಯೋ ಮಾಡ್ಬೇಕಾದ್ರೆ ನನಗೆ ಕ್ಲಾರಿಟಿ ಇರಲಿಲ್ಲ, ಕನ್ಫ್ಯೂಸ್ ಸ್ಟೇಟಲ್ಲಿ ನಾನು ಆ ವಿಡಿಯೋ ಲಾಗ್ನ ಮಾಡಿರೋದು. ಇವಾಗ ನಾನು ತುಂಬ ಕ್ಲಾರಿಟಿಲಿದ್ದೀನಿ. ನಿಮಗೆ ಇನ್ನೂ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ NT ಸ್ಕ್ಯಾನ್ ರಿಪೋರ್ಟ್ ಬಗ್ಗೆ ನೀವು ಮಾತಾಡಿ ಅಂತ ಹೇಳಿದ್ರೆ ನಾನು ಅದ್ರ ಬಗ್ಗೆ ಒಂದು ಲಾಗ್ನ ಖಂಡಿತವಾಗ್ಲೂ ಮಾಡ್ತೀನಿ. ನಂತರ ಎಷ್ಟೊಂದು ಕೊರ್ಗಿ ಸೋತೋಗ್ಬಿಟ್ಟಿರ್ತಾರೆ ಒಳಗೊಳಗೇನೆ. ಏನು ಗೊತ್ತಾ, ಏನು ಹೇಳ್ತಾರೆ, ಏನಿಲ್ಲ ಬಿಡಿ, ನಿಮಗೆ ಬೇಕಂತ ಅಂದರೆ ಕಮೆಂಟ್ ಮಾಡಿ, ಓಕೆನಾ. ನಾನು ನಿಜವಾಗ್ಲೂ ಮಾಡ್ತೀನಿ. ಆ್ಯಂಡ್ ಬಾಯ್ ಬೇಬಿ ಸಿಂಟಮ್ಸ್ ಏನಿತ್ತು ಅಂತ ಏನಾದರೂ ಬೇಕಂತ ಹೇಳಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಏನಿತ್ತು ಸಿಂಟಮ್ಸು ಅಂತಲೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬನ್ನಿ, ಇವಾಗ ಚಿಕನ್ ತಂದಿದ್ದಾರೆ. ಹರೀಶ್ ಮಟನ್ ತೊಗೊಂಡು ಬನ್ನಿ ಅಂತ ಹೇಳ್ದೆ. ಅವರು ಆಫನ್ನು 2 ಗಂಟೆ ಆಗಿತ್ತಲ್ಲ ಬರೋದು. ಇಷ್ಟೊತ್ತಲ್ಲಿ ಬೆಳಗ್ಗೆನೇ ಹೋದರೆ ಫ್ರೆಶ್ ಮಟನ್ ಇರುತ್ತೆ, ಇಷ್ಟೊತ್ತಲ್ಲಿ ಚೆನ್ನಾಗಿರಲ್ಲ. ಹಾಗಾಗಿ ಚಿಕನ್ನೇ ತೊಗೊಂಡು ಬನ್ನಿ ಅಂತ ಹೇಳಿದೆ. ಚಿಕನ್ ತರಕ್ಕೆ ಹೋಗಿದ್ದಾರೆ. ಅವ್ರಿಗೆ ಮಾಡೋಣ ಇವಾಗ ಚಿಕನ್. ಸೊ ಅವಳಿಗೆ ಗ್ರೀನ್ ಬಿರಿಯಾನಿ ಅಂತ ಹೇಳಿದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ಗ್ರೀನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಹರೀಶ ಚೆನ್ನಾಗಿ ಮಾಡ್ತಾರೆ. ಸೊ ಇವತ್ತು ನನ್ನ ಕೈಲಿ ಮಾಡೋಕ್ಕಾಗಲ್ಲ, ನೀನೇ ಮಾಡು ಅಂತ ಹೇಳಿದ್ರು. ಹಾಗಾಗಿ ನಾನೇ ಮಾಡ್ತಾಯಿದ್ದೀನಿ. ನಾವು ಯಾಕೆ ಈಚೆ ಚಿಕನ್ ಮಾಡ್ತೀವಿ ಅಂತಂದರೆ, ನಮ್ಮ ಮನೆ ದೇವರಿಗೆ ಅಡುಗೆ ಮನೆಯಲ್ಲಿ ಚಿಕನ್ ಮಟನ್ ಮಾಡಿದ್ರೆ ಆಗಲ್ಲ.
ಸೊ ಹಾಗೆ ಬರಲ್ಲ. ಸೊ ಹಾಗಾಗಿ ನಾವು ಈಚೆ ಒಂದು ಟೇಬಲ್ ಹಾಕಿ ಗ್ಯಾಸ್ ಇಟ್ಕೊಂಡಿದ್ದೀವಿ. ಈಚೆ ನಾನ್ ವೆಜ್ ಏನಾದರೂ ಮಾಡಿದ್ರೆ ಈಚೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಅವಳಿಗೆ ಡ್ರೆಸ್ಸು ಸ್ವಲ್ಪ ದೊಡ್ಡದಾಗಿತ್ತಲ್ವ, ಸೊ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋಣ ಅಂತ ಹರೀಶ್ ಜೊತೆ ಹೋಗ್ತಾಯಿದ್ದೀನಿ ರಾಮನಗರಕ್ಕೆ. ಪಾಪು ಮಲ್ಕೊಂಡಿದ್ದ. ಸೊ ಬಿರಿಯಾನಿ ಫೈನಲಾಗಿ ಹಿಂಗೆ ಬಂದಿದೆ. ಸೊ ಚೆನ್ನಾಗಿತ್ತು ಆ್ಯಕ್ಚುಲಿ. ಡ್ರೆಸ್ ಎಲ್ಲ ತೊಗೊಂಡು ಒಂದು ಕೇಕ್ ನೋಡ್ತಾ ಇದ್ವಿ. ನಾನು ಚಾಕ್ಲೇಟ್ ಕೇಕ್ ತೊಗೊಳ್ಳೋಣ ಅಂತ ಅಂದೆ. ಐಶಾ ಪ್ರತಿ ಸಲ ಚಾಕ್ಲೇಟ್ ಕೇಕೇ ತೊಗೊತೀಯ ನೀನು, ಯಾವುದಾದ್ರೂ ಬೇರೆದು ಯಾವುದಾದ್ರು ತೊಗೋ ಅಂತ ಹೇಳಿಟ್ಟು ಇಷ್ಟಲ್ಲಿ ಸ್ಟ್ರಾಬೆರಿ ತೊಗೊಂಡಿದ್ವಿ. ಯಾಕಂದರೆ ನಮ್ಮನೇಲಿ ಪೇಸ್ಟ್ರಿ ಕೇಕ್ನ ಯಾರೂ ಲೈಕ್ ಮಾಡಲ್ಲ. ಮುಂಚೆ ನಾನು ತಿಂತಿದ್ದೆ, ಬಟ್ ಇವಾಗ ನಾನೇನು ತಿಂದೇ ಇರೋ ಕಾರಣ ಅವ್ರು ಏನು ತಿಂತಾರೆ ಅದನ್ನೇ ನಾನು ಕೊಡಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಸ್ಟ್ರಾಬೆರಿ ಫ್ಲೇವರ್ದು ಒಂದು ಕೇಕ್ ತೊಗೊಂಡು, ಹರೀಶಾ ನೀನು ಅಪರೂಪಕ್ಕೆ ಬಂದಿದ್ಯಾ ಈಚೆಗೆ, ಬಾ ಒಂದು ಜ್ಯೂಸ್ ಕುಡಿಯೋಣ, ಶಾಪಿಂಗ್ ಮಾಡೋಣ, ಇದೊಂದು ಬಿಗ್ ಮಾರ್ಟಿಗೆ ಕರ್ಕೊಂಡು ಹೋಗ್ತೀನಿ, ಬಾ ಅಂತ ಹೇಳ್ತಾರೆ. ಅಯ್ಯೋ ಮಾರಾಯ ನಿಂಗೆ ಒಂದು ದೊಡ್ಡ ನಮಸ್ಕಾರ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಈ ಥರದೊಂದು ಜೀನ್ಸ್ ಟಾಪು ಆ್ಯಂಡ್ ಒಳಗಡೆ ಒಂದು ಶರ್ಟ್ ಬಂದಿರೋದನ್ನ ನಾನು ಡ್ರೆಸ್ನ ತೊಗೊಂಡು ಬಂದೆ. ಅದನ್ನು ಕೊಟ್ಬಿಟ್ಟು ಅವಳಿಗೆ ಇದೇ ಥರದ್ರಲ್ಲಿ ಕಂಫರ್ಟಬಲ್ ಅಂತ ಹೇಳ್ಬಿಟ್ಟು. ನೀವು ನೋಡ್ತಾ ಇರ್ಬೋದು ನಮ್ಮ ಅಮ್ಮ ಅಲ್ಲೂ ರೆಡಿ ಮಾಡ್ತಾಯಿದೆ. ಹೂವು ಚೆನ್ನಾಗಿ ಕಾಣಿಸ್ತೈತೆ, ರಿಬ್ಬನ್ ಚೆನ್ನಾಗಿ ಕಾಣಿಸ್ತೈತೆ ಅಂತ ಹೇಳ್ಬಿಟ್ಟು ಆಗ್ತಾಯಿದೆ. ಸೊ ಈ ಥರ ಕೇಕ್ನ ತಂದಿದ್ದು. ಕೆಳಗಡೆ ಅವಳ ಬಟ್ಟೆನೇ ಆಸೈತೆ, ನಮ್ಮಮ್ಮ ವೇಲ್ ಸಿಗಲಿಲ್ಲ ಅರ್ಜೆಂಟಾಗಿ ಅಂತ ಹೇಳ್ಬಿಟ್ಟು. ಸೊ ನೋಡಿ ಬ್ಯಾಕ್ಗ್ರೌಂಡ್ ನನ್ನ ಮಗನೂ ಮ್ಯಾಚಿಂಗ್ ಇರಲಿ ಅವಳಿಗೂ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅವನಿಗೂ ಅದೇ ಥರ ಬಟ್ಟೆ ಹಾಕಿ ಅಂತ ಹೇಳ್ಬಿಟ್ಟು ಹಾಕಿಸ್ತು. ಸೊ ಹೇಗೆ ಕಾಣಿಸ್ತಿದ್ದೆ ನನ್ನ ಮಗ, ಅವತ್ತು ಮದುವೆಲಿ ನಿಮಗೆ ತೋರ್ಸೋಕ್ಕಾಗಿರಲಿಲ್ಲ ಪೂರ್ತಿ. ಸೊ ಹೇಗೆ ಕಾಣಿಸ್ತಿದ್ದೆ, ಇಬ್ರಿಗೂ ಟ್ವಿನ್ನಿಂಗ್ ಇರಲಿ ಚಿಕ್ಕಿಗೆ ಮತ್ತು ಮಗನಿಗೆ ಅಂತ ಹೇಳ್ಬಿಟ್ಟು ಇದು ಮಾಡಿರೋದು. ನೋಡ್ತಾ ಕಟ್ ಮಾಡಿ ನೀನೇ ಮಾಡು. ಚಿಕ್ಕಿ ನೋಡ್ತಾವನಿರಮ್ಮ ಅವನು. ಎಲ್ಲ ಕೆಲಸನೂ ಮಾಡ್ತೀನಿ, ಆದರೆ ಉಪ್ಪು ಹಾಕೋದು ಮತ್ತೆ ಒಗ್ಗರಣೆ ಹಾಕೋದು ಇದನ್ನ ಮಾತ್ರ ನೀವೇ ಸರಿನಾ? ಚಾಕ್ಲೇಟ್ ತೊಗೊಳ್ಳೋಣ ಅಂತಂದರೆ ಯಾವಾಗಲೂ ಚಾಕ್ಲೇಟೇ ತಿಂತೀರ, ಬೇರೆ ಫ್ಲೇವರ್ ತಗೊಳ್ಳು ಅಂತಂದ ಇವನೇ. ಮೇಲ್ಗಡೆ ಇದು ಏನಂತಾರೆ, ಇದು ಜಾಮು, ಅದು ಒಳಗಡೆ ಇದು ಬ್ರೆಡ್ಡು ಇಲ್ಲದ ನೋಡಿ. ತೊಳೆ ಅಮ್ಮಂಗೆ ಈ ಪೀಸ್ ಕೊಡು ಒಂದಿರು, ಕಟ್ ಮಾಡಿ ಮಾತಾಡ್ತಾನೆ ಇರು, ಒಂದು ಪೀಸ್ ಕಟ್ ಮಾಡು. ಹ್ಯಾಪಿ ಬರ್ತ್ಡೇ ಚೇತು. 22 ವರ್ಷ ಕಾಣ 23 ಕಣೆ
ಚೇತು ಚೆನ್ನಾಗಿತ್ತಾ ಕೇಕು? ಚೆನ್ನಾಗಿತ್ತಾ? ನಿಜ? ಏನು ಬಿರಿಯಾನಿ? ಸರಿ. ಸೊ ಇಲ್ಲಿ ಬರ್ತಡೇ ಎಲ್ಲ ಮುಗ್ದೋಯ್ತು, ಕೇಕೆಲ್ಲ ಕಟ್ ಮಾಡಿಬಿಟ್ಟು ಇನ್ನೆಲ್ಲ ಎತ್ತಿಕ್ಬಿಡ್ತಾರಲ್ಲ ಅಂತ ಹೇಳ್ಬಿಟ್ಟು ಮುನ್ಸ್ಕೊಂಡವಳೆ. ಸೊ ನೀವು ಕೇಕ್ ಕಟ್ ಮಾಡಬೇಕಾದ್ರೆ ಅವಳನ್ನ ಗಮನಿಸ್ಬೋದು, ಅವಳು ಎಷ್ಟು ಕೇರ್ ಮಾಡ್ತಾಳೆ ನನ್ನ ಮಗುನ. ಕೈ ಹಿಡ್ಕೊ ಅಂತ ಹೇಳ್ತಾಯಿದ್ಲು, ನೀವು ನೋಡ್ಬೋದು. ಅದು ನಾವು ಹೇಳ್ಕೊಟ್ಟಿರೋದಲ್ಲ, ಅವಳಿಗೆ ಮನ್ಸಿಗೆ ಬಂದಿರೋದದು. ಸೊ ನನ್ನ ಮಗ ಅಂದರೆ ಜಾಸ್ತಿ ಇಷ್ಟಪಡ್ತಾಳೆ ಅವಳು. ಸೊ ಅಷ್ಟು ಚಿಕ್ಕಿ ಲವ್ಸ್ ಸಾಕು ನನ್ನ ಮಗನಿಗೆ. ಸೊ ಇಲ್ಲೆಲ್ಲ ಕೇಕೆಲ್ಲ ಕಟ್ ಮಾಡಿ ನಾವು ಅವರಿಬ್ಬರು ಊಟ ಮಾಡಿದರು, ಅಮ್ಮ ಮತ್ತು ಚೇತು ಇಬ್ಬರು ಊಟ ಮಾಡಿದರು. ನಾವು ಅಂಗಡಿಗೆ ಹೋಗಿದ್ವಲ್ಲ, ನಾವಿಬ್ಬರು ಊಟ ಮಾಡಿರಲಿಲ್ಲ, ಹರೀಶ ಮತ್ತು ನಾನು. ಸೊ ನಮ್ಮಮ್ಮ ಅವನ್ನ ಹೆಜ್ಜೆ ಇಕ್ಸೋಕ್ಕೆ ಟ್ರೈ ಮಾಡ್ತಾಯಿತ್ತು, ನೀವು ನೋಡ್ತಾ ಇರ್ಬೋದು. ಅವನಿಗೆ ಈ ಥರ ನಡ್ಸೋದಂದರೆ ಅವ್ನಿಗೆ ಎಷ್ಟು ಖುಷಿ ಅಂತಂದರೆ, ನಿಂತ್ಸಿದ್ರೆ ಅಥವಾ ಕುಣ್ಸಿದ್ರೆ ಕುತ್ಕೊಂಡೇ ಇರಬೇಕು ಅವನು. ನಿಂತ್ಕೊಳ್ಳೋಕೆ ಏನದು ಮಲಗಿಸ್ಬಾರ್ದು ಅವನ್ನ, ಯಾರಾದರೂ ಎತ್ಕೊಂಡು ಈ ಥರ ಓಡಾಡಿಸ್ಬೇಕು, ಇಲ್ಲ ಅಂತಂದರೆ ಕುಂಡಿಸ್ಕೊಂಡಿರ್ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.